ಇನ್ಫಾರ್ಮೇಶನ್ ಸರ್. ಏನು? ನೀವು ಫೋಟೋ ಕೊಟ್ಟಿದ್ರಲ್ಲ, ಆ ವ್ಯಕ್ತಿ ಇಲ್ಲಿದ್ದಾನೆ ಸರ್. ಎಲ್ಲಿ? ಮಲ್ಲೇಶ್ವರಂ ಟೆಂಪಲ್ ಕಾಂಪ್ಲೆಕ್ಸ್ ಹತ್ರ ಇದ್ದಾನೆ ಸರ್. ಇಸ್ ಇಟ್? ಒಂದ್ ಕೆಲಸ ಮಾಡು, ಅವನೇ ವಾಚ್ ಮಾಡಿ ಫಾಲೋ ಮಾಡ್ತಾ ಇರು, ಹಾಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಓಕೆ? ಓಕೆ ಸರ್. ಡ್ರೈವರ್ ಸರ್, ಗಾಡಿ ಟರ್ನ್ ಮಾಡು ಮಲ್ಲೇಶ್ವರಂ ಟೆಂಪಲ್ ಕಾಂಪ್ಲೆಕ್ಸ್ಗೆ. ಸರಿ ಸರ್. ಐಮ್ ಸಾರಿ. ಒಬ್ಬ ಕ್ರಿಮಿನಲ್ ಹಿಡಿಬೇಕಾದ್ರೆ ನಿಮ್ಮಂತ ಅಮಾಯಕರಿಗೆ ಈ ಸ್ಥಿತಿ ಬರೋದು ಸಹಜ. ನಿಮ್ಗೇನು ಬೆಟ್ಟಾಗಿಲ್ಲ ತಾನೆ? ನಿಮ್ಗೇನಾದ್ರು ಮೆಡಿಕಲ್ ಹೆಲ್ಪ್ ಬೇಕು ಅಂದ್ರೆ ಬನ್ನಿ, ನಿಮ್ಮನ್ನ ಹಾಸ್ಪಿಟ್ಲಿಗೆ ತೋರಿಸಿ ಮನೆಗೆ ಬಿಟ್ಟು ಹೋಗ್ತೀನಿ. ಅಂತದೇನು ಆಗಿಲ್ಲ, ಪರವಾಗಿಲ್ಲ ಸರ್. ನಿಮ್ಗೇನಾದ್ರು ನನ್ನ ಸಹಾಯ ಬೇಕು ಅಂದ್ರೆ ನನಗೆ ಫೋನ್ ಮಾಡಿ. ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ಬರ್ತೀನಿ ಸರ್. ಥ್ಯಾಂಕ್ಸ್. ಬಾಯ್. ಗಾಡಿ ತಗೊಂಡ್ಬಪ್ಪ. ಸಮಾಧಾನ ಸಮಾಧಾನ. ತಗೊಳ್ಳಿ ಡಾಕ್ಟ್ರೆ, ಇಟ್ಕೊಳ್ಳಿ. ಡಾಕ್ಟ್ರೆ, ಬರೀ ಡಿಗ್ರಿ ಮುಗಿಸಿದ್ರು ಸಾಲದು, ಬದುಕೋ ದಾರಿನೂ ಚೆನ್ನಾಗಿ ಕಲ್ತ್ಕೊಳ್ಬೇಕು. ರಜಾ ದಿನಗಳನ್ನ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ 108 ರೋಗಿಗಳ ನಾಡಿ ಮಿಡಿತ ನೋಡಿದ್ರು ನಿಮಗೆ ಸಿಗೋ ಸಂಬಳ ನಮ್ಮಂತರ ಕಾಲಿ ಬಿದ್ದಿರೋ ಒಂದು ತುಂಡು ಪೀಸ್ ಗುಂಡು ತೆಗೆದ್ರೆ ಸಿಕ್ಬಿಡುತ್ತೆ. ಇದಕ್ಕೆ ಹತ್ತರಷ್ಟು. ಥ್ಯಾಂಕ್ ಯು ಥ್ಯಾಂಕ್ ಯು. ದುಡ್ಡನ್ನ ತಗೊಂಡೋಗಿ ಅಕ್ಕನಿಗೆ ಕೊಟ್ಬಿಡಿ, ಅವರು ಚೆನ್ನಾಗಿರ್ತಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಮ್ ನರ್ಸಮ್ಮನ್ನು ಚೆನ್ನಾಗಿ ನೋಡ್ಕೊಂತೀವಿ. ಏನಂತೀಯ ನರ್ಸಮ್ಮ? ಸರಿ ಸರ್. ನರ್ಸಮ್ಮನೂ ಇಲ್ಲೇ ಇರ್ಲಿ, ಇದೆಲ್ಲ ಮುಗ್ದಾದ್ಮೇಲೆ ನಾವೇ ಕಳ್ಸ್ಕೊಡ್ತೀವಿ. ಆಂಟಿಬಯೋಟಿಕ್ ಮಾತ್ರೆ ಕೊಡಮ್ಮ. ತಗೊಳ್ಳಿ ಸರ್. ಈ ಮಾತ್ರೆ ಕೊಡ್ತಾ ಇರಿ, ಬೆಳಗ್ಗೆ ಒಂದು ರಾತ್ರಿ ಒಂದು. ಆಯ್ತು ಡಾಕ್ಟ್ರೆ. ಸಾಯಂಕಾಲ ನಾನು ಬೇರೆ ಮಾತ್ರೆ ಬರ್ಕೊಡ್ತೀನಿ. ಟೇಕ್ ಕೇರ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಂತ ಹೇಳೋ ಯೋಗ್ಯತೆ ನಿನಗಿರ್ಬೋದು, ಆದ್ರೆ ನನಗಿಲ್ಲ. ಯಾರಿಗೆ ಬುಲೆಟ್ ತಗ್ಲಿದ್ರು ಈ ಬುಲೆಟ್ ಮಾಡೋ ಕೆಲಸ ಮೊದಲು ಅವ್ರಿಗೆ ಬಿದ್ದಿರೋ ಬುಲೆಟ್ನ ತೆಗ್ಸೋದು. ಅಂದ್ರೆ ನಿಮ್ಮ ಹೆಸರು? ಅಂದ್ರೆ ನನ್ನ ಹೆಸರು ಇದೆ, ಬುಲೆಟ್. ಅಂದ್ರೆ ನೀವು ಬುಲೆಟಾ? ಪೊಲೀಸ್ನವ್ರ ರೆಕಾರ್ಡ್ ನಲ್ಲಿ ಮೊದಲನೇ ಕ್ರಿಮಿನಲ್ ಯಾರು ಅಂದ್ರೆ ACP ರಾಮ ಆಸಿದ್ ಗುಂಡಿಗೆ ನಮ್ಮ ಗುರು ಅನ್ಸ್ಕೊಂಡಿರೋ ಬಾಲಾಜಿ ಬುಲೆಟ್ ಆಗೋದ. ಓಹೋ ಅಣ್ಣ, ನಾನು ನಿಮ್ಮಿಂದ ಬದುಕ್ಬಿಟ್ಟೆ, ತುಂಬಾ ಉಪಕಾರ ಆಯ್ತು. ACP ರಾಮ್ ನಿಮ್ಗೂ ಗುಂಡು ಹಾರಿಸಿದ್ನ? ಹಾರಿಸಿದ್ದ, ಗುಂಡ್ ಹಾರಿಸಿದ್ದ.
ಹೇಳ ಡಿಸಾದ. ಬದ್ಮಾಶ್ಗಳು ನಮ್ಮನ್ ಬೆಳ್ಸೋರೆ ಕಾಕಿ ಕಾದಿಗಳು. ಒಬ್ಬ ಕಾಕಿ ಅವನ್ ಕೆಲ್ಸಕ್ಕೋಸ್ಕರ ನಮ್ಮಣ್ಣನ ಉಪಯೋಗಿಸ್ಕೊಂಡ, ಇನ್ನೊಬ್ಬ ಕಾಕಿ ಗುಂಡಿಟ್ಟ. ಏನೋ ನಮ್ಮಣ್ಣನ ಆಯ್ಸ್ ಗಟ್ಟಿ ಇತ್ತು, ಬಶವಾದ. ಅಂದ್ರೆ ನಿಮ್ಗೂ ACP ರಾಮ್ಗೂ ದ್ವೇಷನಾ? ಹಾ, ದ್ವೇಷ ಹತ್ತಿ ಹತ್ತಿ ಒಳಗಡೆ ಸುಡ್ತಾ ಇದೆ. ಅದು ಸುಟ್ಟು ಬೂದಿ ಆಗ್ಬೇಕಾದ್ರೆ ಅವನ್ ತಲೆ ನೆಲಕ್ಕುರುಳಬೇಕು. ಇಷ್ಟೊಂದು ದ್ವೇಷಕ್ಕೆ ಕಾರಣ ಆದ ಘಟನೆ ನಿಮ್ಗೆ ಹೇಳಬೇಕು ಅನಿಸ್ತಾರೆ ಹೇಳಿ, ಇಲ್ಲ ಅಂದ್ರೆ ಆ ಘಟನೆ ಕಾಡುತ್ತೆ ಅಂದ್ರೆ ಬೇಡ ಬಿಡಿ. ಹೇಳ್ತೀನಿ ಬಲರಾಮ್, ಹೇಳ್ತೀನಿ. ಒಂದ್ ದಿವಸ ಬಾಬಾರಾಜೆ ಅಣ್ಣ ಅದೇನ್ ಹೇಳಣ್ಣ? ಕೂತ್ಕೋ. ಪರವಾಗಿಲ್ಲಣ್ಣ. ನಾನ್ ಕೂತ್ಕೊ ಅಂತ ಹೇಳಿದ್ರೆ ಕೂತ್ಕೋಬೇಕಷ್ಟೇ. ನಾನಾಗಿ ನಿನ್ನ ಕರೆದಿರುವಾಗ ನೀನು ಇನ್ವೈಟಿ ಅಂದ್ರೆ ಗೆಸ್ಟ್. ಸ್ಟೇಷನ್ನಲ್ಲಿ ನಿನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದಾಗ ಕೂತ್ಕೋ ಅಂತ ಹೇಳೋ ಅವಕಾಶ ಇರಲ್ಲ. ಆದ್ರೆ ಇಲ್ಲಿ ಕೂತ್ಕೋಬಹುದು. ಕೂತ್ಕೋ. ತಗೋ. ಅಣ್ಣ ಬೇಡಣ್ಣ. ನಾನಾಗೆ ಕುಡಿ ಅಂತ ಹೇಳಿದ್ರೆ ನೀನ್ ಕುಡಿಬೇಕು, ಯಾಕೆಂದ್ರೆ ಇದು ನನ್ನ ಮನೆ. ತಗೋ. ಗಂಡಸು ಅಂದ್ರೆ ನೀನೇ ಕಣೆ. ಸೋಡಾ ಬೇಡ, ನೀರ್ ಬೇಡ, ರಾ ಫುಲ್ ರಾ. ಇನ್ನೊಂದು ರೌಂಡ್ ಬೇಡ, ಸಾಕು. ಅಣ್ಣ ಏನ್ ವಿಷಯ ಅಣ್ಣ? ಬಾ. ಅಣ್ಣ ಅಣ್ಣ ಏನಣ್ಣ ಇದಲ್ಲ? ಸಾರಿ, ಐ ಆಮ್ ವೆರಿ ಸಾರಿ. ಈ ಬಾಡಿನ ಮೊದಲು ನೋಡಿದವನು ನಾನು, ನೀನು ಎರಡನೇ ಅವನು, ಮೂರನೇ ಅವನು ಈ ಬಾಡಿ ನೋಡಬಾರ್ದು. ಯಾಕಣ್ಣ ಮೇಡಮ್ ಅವ್ರನ್ನ ಕೊಲೆ ಮಾಡ್ಬಿಟ್ರಿ? ನೋಡಿ, ನೀವೀಗ ಕೆಲ್ಸಕ್ಕೆ ಹೋಗೋಕ್ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ಬೇಕು. ನೋಡಿ, ಅವಳದ್ದೇ ಫೋನು, ಅವ್ರ ಹೆಸರು ಬೇರೆ ಫೀಡ್ ಮಾಡ್ಕೊಂಡಿದ್ದೀರಾ. ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ಮೊಬೈಲ್ ರಿಂಗ್ ಆಗ್ತಾ ಇದೆ, ಕೊಡು. ಕೊಡೋದಿಲ್ಲ ರೀ, ಕೊಡಲ್ಲ, ನಾನು ಕೊಡಲ್ಲ ರೀ, ಕೊಡಲ್ಲ. ಎರಡನೇ ಅವಳು ಕೊಲೆ ಮಾಡುವಂತ ಗಲಾಟೆ ಮಾಡ್ತಿದ್ಲು. ಇಬ್ಬರಿಗೆ ಹೊಂದಾಣಿಕೆನೇ ಆಗ್ತಿರ್ಲಿಲ್ಲ. ನಾನ್ ತಾನೇ ಏನ್ ಮಾಡ್ಲಿ? ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನನ್ನ ಬಟ್ಟೆ ಬ್ಲಡ್ ಆಗಿದೆ, ಇದು ಅವಳ ಬಾಡಿ ಫುಲ್ ಬ್ಲಡ್ ಆಗಿದೆ. ಈ ಬಾಡಿನ ಗುರುತಿಸಿದರಾಗಿ ಮಾಡೋದು ನಿನ್ ಜವಾಬ್ದಾರಿ. ಈ ಕೇಸ್ನ ಪ್ರೂಫ್ ಸಿಗದೇರಾಗಿ ಮಾಡೋ ಜವಾಬ್ದಾರಿ ನನ್ನದು. ಏನಂತೀಯ? ಅಣ್ಣ ಅದು ಡೋಂಟ್ ವರಿ, ಇದಕ್ಕೆ ನಾನು ಏನು ತ್ಯಾಗ ಬೇಕಾದ್ರೂ ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಸರಿ ಅಣ್ಣ. ಅದಾದ್ಮೇಲೆ ಇನ್ಸ್ಪೆಕ್ಟರ್ ಗಣೇಶ್ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ಈ ACP ರಾಮ್ ಬೆಂಗಳೂರಿನ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ. ಇವನೇನ್ ಕಮ್ಮಿ ಮನುಷ್ಯ ಅಲ್ಲ. ಬೆಳಗಿನ ಸಾಯಂಕಾಲ ತನಕ ಡ್ಯೂಟಿ ಮಾಡಿ ಸಾಯಂಕಾಲ ಎಣ್ಣೆ ಹಾಕಿ ಮಲಗುವಂತ ಆಸಾಮಿ ಅಲ್ಲವೇ ಅಲ್ಲ. ಸಾಯಂಕಾಲ ಆಗ್ತಿದ್ದಂಗೆ ವೇಷ ಬದಲಾಯಿಸ್ಕೊಂಡು ಬಾರ್ಗಳು ಕ್ಲಬ್ಗಳು ಇವೇ ಇವನ ಅಡ್ಡ. ಒಂದು ದಿವಸ ಊರಾಚೆ ಇರೋ ದಾಬದಲ್ಲಿ ನಾನು ಅಣ್ಣ ಕುಡಿತಾ ಕೂತಿರ್ಬೇಕಾದ್ರೆ ನನ್ ಬಡ್ಲಿಲ್ಲ ಅಣ್ಣರೇ ಬಿಲ್ಲು.
ಯಾರಿಗೆ ಬಿಲ್ ತಂದು ಕೊಡ್ತಿದೀಯಾ? ನಾನು ಯಾರು ಅಂತ ಗೊತ್ತೇನಾ? ಏರಿಯಾ ಇನ್ಸ್ಪೆಕ್ಟ್ರು ನನ್ನ ಫ್ರೆಂಡು, ಅವನ್ನ ಕೇಳು. ಅವ್ರ ಹೆಂಗಸರನ್ನ ನಿನ್ನ ಹತ್ರ ಏನು ಮಾತು, ನಿನ್ ಬಿಲ್ ಕೊಟ್ಟಿದ್ದ ತಪ್ಪಿಗೆ ಒಂದು ಫುಲ್ ಬಾಟಲ್ ವಿಸ್ಕಿ ತಗೊಂಬ. ಹೋಗ್ ತಗೊಂಬ. ಓಲೈ ಏಯ್, ನಾವ್ ಯಾರಂತ ಗೊತ್ತಿಲ್ಲ ಈ ನನ್ನ ಮಕ್ಕಳಿಗೆ. ಶಪ್ಪರ್ ನನ್ ಮಗ ಬೇಡ, ನಿನ್ ಬಗ್ಗೆ ಅವನಿಗೇನು ಗೊತ್ತು? ಮಾಡ್ತೀನಿ. ಗಣೇಶ್ ಗೊತ್ತಾ ನಿಮ್ಗೆ? ಓ ಚೆನ್ನಾಗಿ ಗೊತ್ತು. ನಿಮ್ಗೇನಾದ್ರೂ ಕೆಲಸ ಆಗ್ಬೇಕಾಗಿತ್ತ ಅವರಿಂದ? ಅವನು ನನ್ನ ಭಾವ, ಅದಕ್ಕೆ. ಹೌದಾ? ಸತ್ತೂರ್ಲಲ್ಲ ಅವನ ಹೆಂಡತಿ, ಅವ್ರ ಅಣ್ಣ. ಅವ್ರು ಯಾರು ಅಂತ ನನ್ಗೆ ಗೊತ್ತೇ ಇಲ್ವಲ್ಲ. ಅವ್ಳು ಹೇಗ್ ಸತ್ಲು? ಅಲ್ಲ, ನನಗೇನು ಗೊತ್ತು? ಆಗ್ಲೇ ಹೇಳಿದೆ. ನಿಜ ಹೇಳಿದ್ರೆ ಬದುಕ್ತೀಯ, ಇಲ್ಲ ಅಂದ್ರೆ ಗುರಿ ಇಟ್ಟಿರೋ ಗುಂಡು ಗೊತ್ತಲ್ಲ. ಹೇಳೋ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅಡಿಯ ಸ್ಟೇಷನ್ಗೆ. ನನಗೆ ಗೊತ್ತಿಲ್ಲ. ಅಡಿಯಲ್ಲ, ಅದು ನನ್ನ ಕತೆ. ಹೋಗ್ಲಿ ಬಿಡು. ACP ರಾಮು ನಿನಗ್ಯಾಕೆ ಫೈರ್ ಮಾಡ್ದ? ಏನ್ ಮರ್ಡ್ರ್ ಕೇಸ? ಅಯ್ಯೋ, ನಿಮ್ದೊಂದು ಕತೆ ಆದ್ರೆ ನನ್ನೊಂದು ದೊಡ್ಡ ಕತೆ ಇದೆ. ಮರ್ಯಾದಿಂದ ಸೈನ್ ಮಾಡು, ಜೀವ ಉಳಿಸ್ಕೊಂಡು ಮನೆಗೆ ಹೋಗ್ತೀಯಾ? ಇಲ್ಲ, ನಾನು ಸೈನ್ ಮಾಡಲ್ಲ. ಇದು 5 ಕೋಟಿ ರೂಪಾಯಿ ಆಸ್ತಿ. ಅದಕ್ಕೆ 2 ಕೋಟಿ ರೂಪಾಯಿ ಕೊಡ್ತಾ ಇರೋದು. ಮುಚ್ಕೊಂಡು ಸೈನ್ ಮಾಡಲೇ? ಮಾಡಲ್ಲ. ಮಾರಕ್ ಇಷ್ಟ ಇಲ್ಲ, ನಾನು ಸೈನ್ ಮಾಡಲ್ಲ. ಹೇಳೋದು ಅರ್ಥ ಆಗಲ್ವಾ? ಮುಚ್ಕೊಂಡು ಸೈನ್ ಮಾಡಲಿ. ಇಲ್ಲ ಸರ್, ನಾನು ಮಾಡಲ್ಲ. ಮರ್ಯಾದಿಂದ ಮಾಡ. ಇಲ್ಲ ಸರ್, ನಾನು ಖಂಡಿತ ಮಾಡಲ್ಲ. ಬಲರಾಮ್, ನೀನ್ ಲ್ಯಾಂಡ್ ಮಾಫಿಯಾದವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿತ್ತು. ನಿನ್ನ ವಾಚ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಕೈಗೆ ರೆಡ್ ಹ್ಯಾಂಡ್ ಹಾಕೊಂಡಿದ್ಯಾ. ಅವನ್ನ ರಿಲೀಸ್ ಮಾಡಿ ನನಗೆ ಸರೆಂಡರ್ ಆಗು, ಇಲ್ಲ ಅಂದ್ರೆ ಈಗ ಗೊತ್ತಾಯ್ತಾ ನನಗೂ ಅವನಿಗೇನು ದುಶ್ಮನಿ ಅಂತ? ಬರೀ ಅವ್ನು ನಿಮ್ಮೊಬ್ಬನಿಗೆ ದುಶ್ಮನಲ್ಲ, ನನಗೂನು. ಇನ್ಮೇಲಿಂದ ಅವ್ನು ನಮ್ಮಿಬ್ಬರಿಗೂ ವೈರಿ. ಈಗ ನೋಡಿ, ಸಣ್ಣದೊಂದು ಚೋಕ್ ಕೊಡ್ತೀನಿ, ಆವಾಗ ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಏನು ಅಂತ. ಚಿನ್ನಮರಿ ರೆಡಿನಾ? ರೆಡಿ ಪಪ್ಪ. ವೆರಿ ಗುಡ್ ಮಾಡಾಲಿ. ಹೇಳಿ. ಮಿಸ್ಟರ್ ರಾಮ್, ಕಾಕಿ ತೊಟ್ಟು ಮಾತ್ರಕ್ಕೆ ಹೃದಯ ಬಡಿತ ವ್ಯತ್ಯಾಸ ಇರೋದಿಲ್ಲ.
ನಿನಗೂ ವೈರಿಗಳಿಗಂತ ಎಚ್ಚರಿಸೋದಕ್ಕೆ ಒಂದು ಚಿಕ್ಕ ಚೌಕ್. ವೈರಿಗಳ ಮೈ ಫಟ್ ನರಸತ್ ನಾಮದ್ದನ್ ಮಕ್ಕಳು ಕಿಟಕಿ ಗಾಜು ಹೊಡೆದು ನನ್ನ ಹೆಂಡತಿ ಮಕ್ಕಳಿಗೆ ಚೋಕ್ ಕೊಡ್ತೀರಾ? ಇದೊಳ್ಳೆ ಗೊತ್ತಾಗತ್ತೆ ನಿಮ್ ತಾಕತ್ ಎಷ್ಟಿದೆ ಅಂತ. ನನಗೆ ಎಚ್ಚರಿಸ್ತೀರಾ? ನನಗಿಂತ ಎಚ್ಚರವಾಗಿದ್ದ ನೀವೇ ಎಚ್ಚರಿಕೆ ಕೊಟ್ಕೊಂಡಿದ್ದೀರಾ. ಫೋರ್ಸ್ ಇನ್ಮೇಲೆ ಗೊತ್ತಾಗತ್ತೆ ನಾನು ಎಂತ ಗಂಡು ಅಂತ. ಇದು ಯಾರೇ ಅವರು? ಹೌದಾ? ನಿಜವಾಗ್ಲೂ ಶೂಟ್ ಮಾಡನ? ವೆರಿ ಗುಡ್. ರಾಮ್ನ ಮುಗಿಸೋದಿಕ್ಕೆ ಬಲರಾಮ್. ಬಾ ಬಲರಾಮ್. ACP ರಾಮ್ ಮನೆಗೆ ಗುಂಡಾರಿಸ್ದಂತೆ. ಈಗ ತಾನೇ ನಮ್ಮ ಹುಡುಗ ವಿಷಯ ಹೇಳ್ದ. ಅವನ್ ಟ್ರಾನ್ಸ್ಫರ್ ತಗೊಳ್ಳೋದಿಕ್ಕೆ ಈಗಾಗ್ಲೇ ಏನ್ ಪ್ರಯತ್ನ ಮಾಡ್ತಿರ್ತಾನೋ ಏನೋ. ಸರ್ ಯಾರು ಬೇಕು? ACP ರಾಮು ಅವರು ಇಲ್ಲಿವರೆಗೂ ಬಂದಿರೋ ಕಾರಣ ನಿನಗೆ ಗೊತ್ತಿದೆ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ನನಗಂತೂ ಕಾರಣ ಗೊತ್ತಿಲ್ಲ. ಬಲರಾಮ್ ನಿನಗೆ? ಬುಲೆಟ್, ಹೊಸದಾಗಿ ನಿನ್ ಗುಂಪಿಗೆ ಸೇರ್ಕೊಂಡಿರೋ ಬಲರಾಮ್ನ ನನ್ನ ಮನೆ ಹತ್ರ ಕಳಿಸಿ ಗುಂಡು ಹೊಡಿಸಿ ನನ್ನನ್ನೇ ಹೆದರ್ಸಕ್ ನೋಡ್ತೀಯಾ? ಹೆದರ್ಸಕ್ಕಲ್ಲ ಬಂದಿದ್ದು, ನಮ್ ತಂಟೆಗೆ ಬರ್ಬೇಡ ಅಂತ ಎಚ್ಚರ ಕೊಡಕ್ ಬಂದಿದ್ದು. ಒಂದು ಗುಂಡು ಹಾರಿಸಿದ್ದಕ್ಕೆ ಹೆದರ್ಕೊಂಡು ಓಡೋಗಂತ ಗಂಡ್ಸಲ್ಲ ನಾನು. ಇನ್ನು 10 ಗುಂಡು ಹಾರಿಸು, ಅದಕ್ಕೆ ಎದೊಡ್ಡಿ ನಿಲ್ಲೋ ತಾಕತ್ತು ನನಗಿದೆ. ಇವತ್ತು ನಿಮ್ಮ ಅಡ್ಡಕ್ಕೆ ನಾನು ಬಂದಿದ್ದೀನಿ. ಅದೇನ್ ಮಾಡ್ತೀರಾ ಮಾಡ್ಕೋಗಿ. ನನಗೊಬ್ಬ ಶಾಸ್ತ್ರದವನು ಹೇಳಿದ್ದ, ಇನ್ ಮುಂದೆ ನಿಮ್ ಟೈಮ್ ಚೆನ್ನಾಗಿದೆ ಸರ್ ಅಂತ. ಅದೇ ತರ ಹುಲಿಯಾಗಿ ನಮ್ ಬಲರಾಮ್ ಸಿಕ್ಕದ. ಸಿಂಹದ ತರ ಮೆರೆತಿದ್ದ ನೀನು ಇವತ್ ನೀನಾಗೆ ಬಂದು ನಮ್ ಬಲೆಯಲ್ಲಿ ಬಿದ್ದಿದೀಯ. ಅಯ್ಯೋ ಏನ್ ಮುಖ ನೋಡ್ತಿದ್ದೀರಾ? ಎದ್ರ ನಿಲ್ಲಿಸ್ರ. ಏಯ್ ತೆಗಿರ. ಅವ್ರು ಹೇಳಿದ್ರು ಅಂತ ನೀವು ಕೇಳ್ತೀರಾ? ಯಾಕೆ ಬಲರಾಮ್, ಯಾಕೆ ತಡಿತಾ ಇದೀಯಾ? ಮುಗಿಸ್ಲಿ ಬಿಡವನ್ನ. ನಿನ್ ತಲೆ ಬುದ್ಧಿದೆ ಗುರು. ಅವ್ನ್ ಬಹಳ ಬ್ರಿಲಿಯಂಟು. ಇನ್ 5 ನಿಮಿಷ ಅವ್ನು ಆಚೆ ಹೋಗಿಲ್ಲ ಅಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸುತ್ತಾಕಳತ್ತೆ. ಏನ್ ಮಾತಾಡ್ತಿದ್ದೆ ನೀನು? ಬಲರಾಮ್ ಏನ್ ಹೇಳ್ತಿದ್ಯಾ ನೀನು? ಸುಮ್ನೆ ಗುರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರಾಣಿಗಳು ಅನ್ಕೊಂಡೆ ಕತ್ತರಿಸೋದಿಕ್ಕೆ. ನಿಮ್ಮನ್ನೆಲ್ಲ ಎದುರಿಸೋ ತಾಕತ್ತು ನನಗೊಬ್ಬನಿಗೆ ಇದೆ. ಹಾಗೆ ನಿಮ್ಮನ್ನೆಲ್ಲ ನಾನು ಅರೆಸ್ಟ್ ಮಾಡಬಲ್ಲೆ. ಆದ್ರೆ ನಾನು ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ನಿನ್ನ ಹಿಂದಿರೋ ಮಂತ್ರಿನ ಸಾಕ್ಷಿ ಸಮೇತ ಹಿಡಿತೀನಿ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿರೋದು. ಹೌದು, ನಿನಗೆ ಯಾರೋ ಶಾಸ್ತ್ರ ಬೇರೆ ಹೇಳಿದಾರಲ್ಲ ನಿನ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದು ಸುಳ್ಳಾಗುತ್ತೆ. ಯಾಕೆ ಗೊತ್ತಾ? ಇವತ್ತಿಂದ ನಿನ್ ಟೈಮು ಬ್ಯಾಡ್ ಟೈಮ್. ಬೇಕಾದ್ರೆ ನಾನು ಈಗಲೇ ನಿನ್ನ ಶೂಟ್ ಮಾಡಬಲ್ಲೆ. ಬಲರಾಮ್, ನಿನ್ನು ಸೇರ್ಸು. ಏನ್ ಗುರು, ಈ ಸಣ್ಣ ಚೌಕಿಗೆ ಎದುರ್ಕೊಂಬಿಟ್ಟಲ್ಲ. ಇನ್ನು ಬೇಜಾನ್ ಕೆಲಸಗಳಿವೆ. ಎಲೆಕ್ಷನ್ ಬೇರೆ ಮುಂದೆ ಬರ್ತಾ ಇದೆ. ನಡಿ ಗುರು. ಬಾ ಗುರು ನೀನು.
ಎಷ್ಟು ಗುಂಡ್ ಖಾಲಿ ಆಯ್ತು, ಎಷ್ಟು ಹೆಣ ಉರುಳ್ತು. ನಾಳೆ ಪೇಪರ್ನಲ್ಲಿ ಹೆಡ್ಲೈನ್ಸ್ ಅಲ್ವಾ? ಎನ್ಕೌಂಟರ್ ಸ್ಪೆಷಲಿಸ್ಟ್ ರಾಮ್ ಎನ್ಕೌಂಟರ್ ಮಾಡಿ ಕಾಳನ್ನ ಬೋಳನ್ನ ಶೂಟ್ ಮಾಡಿದ್ರು ಅಂತ ಅಲ್ವಾ? ಜಾನು, ಮೊದಲು ಒಂದು ಗ್ಲಾಸ್ ನೀರು ಕೊಡು. ಓ, ಚಿನ್ನಿ ಮರಿ ಅಲ್ಲೇ ಮಲಗ್ಬಿಟ್ಟಿದೆ. ಥ್ಯಾಂಕ್ ಯು. ನೀರ್ ಕುಡ್ದಾಯ್ತಲ್ಲ, ಈಗ್ಲಾದ್ರೂ ಹೇಳ್ಬೋದಲ್ವಾ? ಜಾನು, ನೀನ್ ಅನ್ಕೊಂಡಿರೋ ಹಾಗೆ ಯಾವ ತಲೆನೂ ಉರುಳಿಲ್ಲ. ಹಾಗಾದ್ರೆ ಅವರು ಇಲ್ಲಿ ತನಕ ಬಂದು ನಮ್ ತಲೆ ಎಲ್ಲ ಉರುಳಿಸೋದಕ್ಕೆ ಮುಹೂರ್ತ ಕೊಟ್ಟು ಹೋದ್ರಾ? ಏ ಜಾನು, ಪ್ಲೀಸ್ ರಾಮ್, ಸಾಕ್ ಮಾಡಿ ಬುಲೆಟ್ ಬಾನೆಟ್ಟ ಯುದ್ಧ. ಯಾವ ಪುರುಷಾರ್ಥಕ್ಕೆ ನೀವಿಷ್ಟು ಹೋರಾಟ ಮಾಡ್ತಾ ಇದ್ದೀರಾ? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡೋರು ಇದಾರಾ? ಜಾನು, ಡಿಪಾರ್ಟ್ಮೆಂಟ್ ನಲ್ಲಿ ಪೊಲೀಸ್ನವರು ವಾಲಂಟ್ರಿಯಾಗಿ ಯಾವತ್ತೂ ವೈರಿಗಳನ್ನ ಹುಟ್ಟಾಕೊಳ್ಳಲ್ಲ, ಸಹಜವಾಗಿ ಹುಟ್ಕೋತಾರೆ. ನಾವು ಡಿಪಾರ್ಟ್ಮೆಂಟ್ ಸೇರ್ಬೇಕಾದ್ರೆ, ಯೂನಿಫಾರ್ಮ್ ತಗೋಬೇಕಾದ್ರೆ ಏನ್ ಪ್ರಮಾಣ ಮಾಡಿರ್ತೀವಿ ಗೊತ್ತಾ? ಈ ನೆಲ, ಈ ಜಲ, ಈ ಜನನ ಕಾಪಾಡೋದಕ್ಕೆ ನಮ್ಮ ಪ್ರಾಣನ ಒತ್ತ ಇಟ್ಟಾದ್ರೂ ಕಾಪಾಡ್ತೀವಿ ಅಂತ ಹೇಳಿರ್ತೀವಿ. ಈ ರೀತಿ ನಡ್ಕೋಬೇಕಾದ್ರೆ ಚಿಕ್ಕ ಚಿಕ್ಕ ಘಟನೆಗಳು, ಎಚ್ಚರಿಕೆಗಳು ಬರ್ತಾ ಇದ್ವಿ. ಇಟ್ಸ್ ಕ್ವೈಟ್ ಕಾಮನ್. ನೀವು ನನ್ ಬಾಯಿ ಮುಚ್ಚಿಸ್ತಾ ಇದ್ದೀರಾ. ಜಾನು, ಕೂಲ್ ಡೌನ್. ಜಾನು, ಸಾವಿಗೆ ಹೆದರಿದ್ರೆ ನಾವು ಮಾಮೂಲಿ ಮನುಷ್ಯರಾಗ್ಬಿಡ್ತೀವಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಹೇಡಿತನೋ, ಪೊಲೀಸ್ನವ್ರು ಹೆದರೋದು ಅದಕ್ಕಿಂತ ದೊಡ್ಡ ಹೇಡಿತನ. ಇಂಥ ಕ್ರಿಮಿನಲ್ಸ್ನ ಹೊಸಕ ಹಾಕ್ದಾಗ್ಲೆ ನಮ್ಮ ಜನ ನೆಮ್ಮದಿಯಾಗಿ ಜೀವನ ಮಾಡೋದು, ನಿದ್ದೆ ಮಾಡೋದು. ನಿಜ, ಜನ ನೆಮ್ಮದಿಯಿಂದ ಇದ್ದೇ ಇರ್ತಾರೆ. ಆದ್ರೆ ನಿಮ್ ಹೆಂಡತಿ ಮಕ್ಕಳು ಮಾತ್ರ ನೆಮ್ಮದಿಯಿಂದ ಇರಕ್ಕಾಗಲ್ಲ ಅಲ್ವಾ? ಜಾನು, ನೀನ್ ನನ್ನ ಮದುವೆ ಆಗ್ಬೇಕಾದಾಗ್ಲೇ ನಾನು ನಿನ್ಗೆ ಹೇಳಿದ್ದೆ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವ ಹುಡುಗನ ಮದುವೆ ಆಗ್ತಾ ಇದೀಯಾ, ಎಂತ ಸನ್ನಿವೇಶ ಬಂದ್ರು ಅದನ್ನ ಎದುರಿಸೋ ಗುಂಡ್ಗೆ ಇರಬೇಕು ಅಂತ.
ಹಲೋ, ನಮ್ಮ ಅಣ್ಣನ? ಹಾ, ಒಂದ್ ನಿಮಿಷ ಸರ್. ಅಣ್ಣ, ಏನಮ್ಮ? ನಿನ್ನ ಕೇಳ್ಕೊಂಡು ಯಾರೋ ಫೋನ್ ಮಾಡಿದ್ದಾರೆ. ಬಂದೆ. ತುಳಸಿ, ಒಂದು ಮ್ಯಾಟ್ರ್ ರೆಡಿ ಮಾಡಿದ್ದೀನಿ. ನಿನಗೆ ಟೈಮ್ ಇದ್ರೆ ದಯವಿಟ್ಟು ಅದನ್ನ ಟೈಪ್ ಮಾಡ್ಬಿಡು. ನಾನು ಚೆಕ್ ಮಾಡಿ ಆಮೇಲೆ ಪ್ರಿಂಟ್ ಔಟ್ ತೆಗಿತೀನಿ. ಓಕೆ? ಹಾ, ಆಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀಯಾ? ಖಂಡಿತ. ಹಲೋ, ರಿಪೋರ್ಟರ್ ಶ್ರೀಧರ್ ಸ್ಪೀಕಿಂಗ್. ನಮಸ್ಕಾರ ಮಿಸ್ಟರ್ ಶ್ರೀಧರ್, ನಾನು MLA ಬಂಡಾಯ ಬಾಳೆಕಾಯಿ ಮಾತಾಡ್ತಾ ಇರೋದು. ಓಹೋ, ಏನ್ MLA ಬಂಡಾಯಿ ಬಾಳೆಕಾಯಿ ಸಾಹೇಬ್ರು ನಮ್ಮನ್ನ ನೆನಪಿಸ್ಕೊಂಡ್ಬಿಟ್ಟಿದ್ದೀರಾ? ಏನಿಲ್ಲ, ನಿಮ್ಮ ಪೇಪರ್ ಅಲ್ಲಿ ಮೊನ್ನೆ ಸಂಚಿಕೆಯಲ್ಲಿ ನಮ್ಮೂರಿನ ಅವ್ಯವಹಾರದ ಬಗ್ಗೆ ಬರ್ದಿದ್ರಲ್ರಿ? ತಪ್ಪೇನು ಬರ್ದಿಲ್ವಲ್ಲ ಸರ್. ನಿಮ್ಮ ಊರಿನ ಗ್ರಾಮ ಪಂಚಾಯತಿಲಿ 2,40,00,000 ಅವ್ಯವಹಾರ ಆಗಿರೋದು ಸತ್ಯ. ಅದನ್ನು ಬರ್ದಿದ್ದೀನಿ ರೀ. ನಮ್ ಬಗ್ಗೆ ಯಾರೋ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆಡಿಟರ್ ರಿಪೋರ್ಟ್ ಬರೋವರೆಗೂ ನಮ್ಮನ್ನ ಹೇಗ್ರಿ ಅಪರಾಧಿ ಅಂತ ಹೇಳ್ತೀರಾ ನೀವು? ಸರ್, ನಾನು ಸುಳ್ಳೇನು ಬರ್ದಿಲ್ಲ. ನಿಮ್ಮ ಪಂಚಾಯತಿ ಸದಸ್ಯರೇ ಬಂದು ಒಂದು ಅಕೌಂಟ್ಸ್ ಬುಕ್ ಜೆರಾಕ್ಸ್ ಕಾಪಿನೂ ತಂದು ಒಂದು ಪತ್ರನೂ ಕೊಟ್ಟಿದ್ದಾರೆ ಪ್ರಕಟಿಸಿ ಅಂತ. ಆಮೇಲೆ ನಾನು ಪ್ರಕಟಿಸಿರೋದು. ಆಯ್ತಪ್ಪ, ನಿಮ್ಗೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ. ನಮ್ಮನ್ನು ಸ್ವಲ್ಪ ನೋಡ್ರಿ. ಏನ್ ಸರ್, ಲಂಚ ಕೊಡ್ತಾ ಇದ್ದೀರಾ? ಬರೋ ಸಂಬಳದಲ್ಲಿ ತೃಪ್ತಿಯಾಗಿ ಜೀವನ ಮಾಡೋ ನನಗೆ ನಿಮ್ಮ ಲಂಚದಣ ಜೀರ್ಣ ಆಗೋದಿಲ್ಲ. ಆಮೇಲೆ ನಿಮ್ ಹಾಗೆ ನಾನು ಅವ್ಯವಹಾರದಲ್ಲಿ ಭಾಗಿಯಾಗಬೇಕಾಗುತ್ತೆ. ಇನ್ಮೇಲೆ ಇಂಥ ವಿಷಯಕ್ಕೆಲ್ಲ ಫೋನ್ ಮಾಡಬೇಡಿ. ಯಾರ್ದಣ್ಣ ಫೋನು? ಅಷ್ಟು ಕೋಪದಲ್ಲಿ ಫೋನ್ ಕುಕ್ಬಿಟ್ಟೆ. ಯಾರೋ ಕಚಡ ಜನಗಳು. ಅವ್ಯವಹಾರ ಮಾಡೋಕ್ ಮುಂಚೆ ಅವ್ರ ಜ್ಞಾನ ಬಚ್ಚಲು ಮನೆ ಸೇರಿರುತ್ತೆ. ಈಗ ನೋಡಿದ್ರೆ ನೀರು ಒರೆಸ್ಕೊಂಡು ಪೌಡರ್ ಹಾಕೋತಾರೆ. ನೋಡಮ್ಮ, ನೀನ್ ಪಾಠ ಮಾಡ್ಬೇಕಾದ್ರೆ ಹುಡುಗರಿಗೆ ದಿನ ಹೇಳು, ಲಂಚ ತಗೊಳ್ಳೋದು ಲಂಚ ಕೊಡೋದು 2 ಅಪರಾಧ ಅಂತ. ಚಿಕ್ಕ ಮಕ್ಳಿದ್ದಾಗೇನೋ ನಾವ್ ಹೇಳ್ಕೊಡ್ಬೋದಣ್ಣ, ಆದ್ರೆ ದೊಡ್ಡವರಾದ್ಮೇಲೆ ಅವ್ರದನ್ನ ಫಾಲೋ ಮಾಡ್ಬೇಕಲ್ಲ. ಪ್ರಯತ್ನ ಪಡಮ್ಮ. ನಮಸ್ಕಾರ. ಇದರ ನಿಮ್ಮ ಸಾಹೇಬ್ರು ಬನ್ನಿ ಸರ್. ನಮಸ್ಕಾರ. ಏನ್ ಬಂದಿದ್ದು? ಕಬಡ್ಡಿ ಆಟಕ್ಕೆ ತಂಡ ಕಟ್ಕೊಂಡ್ ಬಂದಾಗ ಬಂದಿದ್ಯಾ? ಯಾರು ಇವರೆಲ್ಲ? ಇವ್ರಿಗೆ ಗೊತ್ತಲ್ಲ ಮುಖಂಡ, ಇವನು ಇನ್ಸ್ಪೆಕ್ಟರ್ ರಾಮಗುಂಡಿಗೆ ಎದುರಾದ ಗಂಡು. ಏನೋ ನಮ್ಮ ಕೈಲಿ ಸಿಕ್ಕದ. ಈಗ ನಮ್ ಜೊತೆನೆ ಇಟ್ಕೊಂಡಿದೀವಿ. ನಿಮ್ಮನ್ನ ನೋಡವ ಅಂತ ಕರ್ಕೊಂಡ್ ಬಂದೆ.
ಇಲ್ಲ ಅಂದ್ರೆ ಗಿನ್ನಿಸ್ ರೆಕಾರ್ಡ್ ಆಗ್ಬೇಕಾಯ್ತು ಅವನ ಎನ್ಕೌಂಟರ್ ಲಿಸ್ಟ್ಗೆ ಇನ್ನೊಂದು ಬಾಡಿ ಕೌಂಟ್ ಆಗಿರೋದು. ಓಹೋ, ಅಷ್ಟೇ ಅಲ್ಲ, ನೇರವಾಗಿ ಅವನ ಮನೆಗೆ ಗುಂಡು ಹೊಡೆದು ಎಚ್ಚರಿಕೆ ಕೊಟ್ಟು ಬಂದಿದ್ದಾನೆ. ಅವನಿನ್ನೂ ಇವನ್ ಹೆಣ ಬೀಳಿಸ ಬಿಟ್ಟಿದಾನ? ಅವನು ಹೆಣ ಬೀಳಿಸ್ಲಿ ಅಂತಾನೆ ಹಾಗೆ ಮಾಡಿದೆ, ಆದ್ರೆ ಭಾಷಣ ಬಿಗ್ದೋದ. ಅವನು ಸುಮ್ನೆ ಭಾಷಣ ಮಾಡಿರಲ್ಲ, ಬೇರೆ ಏನೋ ಉದ್ದೇಶ ಇರುತ್ತೆ. ಅವನ ಉದ್ದೇಶ ಏನೇ ಇರ್ಲಿ, ಹಂಗೆ ಇಕ್ಬಿಟ್ಟಿದೆ ತಲೆಗೆ. ಬಲರಾಮ್ ತಡ್ದ. ಅವನ್ ತಡೆದಿದ್ರಲ್ಲಿ ತಪ್ಪೇನೂ ಇಲ್ಲ, ಸರಿಯಾಗೇ ಇದೆ. ಅದಿರ್ಲಿ, ಈಗ ನೀನ್ ಬಂದಿದ್ ಯಾಕೆ ಹೇಳು? ನಾನ್ ಮಧ್ಯಾಹ್ನ ಸೆಷನ್ಗೆ ಹೋಗ್ಬೇಕು. ಅದೇ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆಯಲ್ಲ. ಕಾರ್ಪೊರೇಷನ್ ತೊಟ್ಟಿ ಎತ್ತೋ ತಿಪ್ಪೆ ವಿಲೇವಾರಿ ಕಾಂಟ್ರಾಕ್ಟ್ಗೂ ಲಾಯಕ್ಕಿಲ್ಲ, ಈ ಎಲೆಕ್ಷನ್ಗೆ ನಿಂತ್ಕೋತಾನಂತೆ. ಬಾಲು, ಒಂದ್ ಕೆಲಸ ಮಾಡು, ಇವ್ರನ್ನೆಲ್ಲ ಹೊರಗಡೆ ಕಳಿಸು, ನಾವು ಮಾತಾಡೋಣ. ಲೇ ಬುಲೆಟ್, ನಿನಗೆ ದೇಹ ಬೆಳೆದಿದೆಯಾ ಹೊರತು ಆ ದೇಹಕ್ಕೆ ಅಟ್ಯಾಚ್ ಆಗಿರೋ ತಲೆ ಬೆಳೆದಿಲ್ಲ. ಇಂಥ ಗೂಂಡಗಳನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ತಿರುಗ್ಬಿಟ್ರೆ ನಿನ್ನ ಅಂತಸ್ತು ಹೆಚ್ಚಾಗ್ಬಿಡತ್ತಾ? ಖಂಡಿತ ಇಲ್ಲ. ಏನ್ ಮುಖ ನೋಡ್ತಾ ಇದೀಯಾ? ಅಲ್ಲಯ್ಯ, ಇವ್ರನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಸುಡ್ಗಾಡ್ಗೆ ಹೋಗೋದ್ ಬಿಟ್ಟು ನನ್ ಮನೆಗೆ ಯಾಕಯ್ಯ ಬಂದೆ? ಮೊದ್ಲೇ ನಮ್ ಮನೆಗೆ ಬರೋರ್ ದೃಷ್ಟಿ ಸರಿ ಇರಲ್ಲ. ಜೊತೆಗೆ ಪೇಪರ್ನವರು ಅವರು ಇವರು ಅಂತ ಬರ್ತಾ ಇರ್ತಾರೆ. ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡಕ್ ಆಗದೆ ಕಾಯ್ತಾ ಕೂತಿರೋ ಜನ ಇದ್ರೆ, ರೌಡಿಗಳು ನೇರವಾಗಿ ಒಳಗಡೆ ಹೋದ್ರು ಈ ದೇಶಮುಖು ಗಾಂಧಿಗಿರಿಯವರಲ್ಲ ಗೂಂಡಾಗಿರಿಯವರು ಅಂತ ಹೈಕಮಾಂಡ್ ಬರೆದು ಕಳಿಸಿದ್ರೆ ನಾನು ನಿನ್ ತರ ಚಪ್ಪರ್ ತರ ಅಲಿಬೇಕಾಗುತ್ತೆ. ನೋಡು, ಇನ್ಮೇಲೆ ಇಂಥವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡ್ ಬರ್ಬೇಡ. ಒಂದ್ ಸಮಯ ನಾನ್ ನಿನ್ನ ನೋಡ್ಬೇಕು ಅನ್ಸಿದ್ರೆ ನಾನೇ ಹೇಳಿ ಕಳಿಸ್ತೀನಿ. ಆಯ್ತಲ್ಲ. ಆಮೇಲೆ ನೀನೇನ್ ಹೇಳ್ದೆ? ಎಲೆಕ್ಷನ್ ಅಲ್ವಾ? ಹೌದಲ್ಲ. ಈಗ ಆರ್ತಿ ಎತ್ತಿ ನಾಮಪತ್ರ ಸಲ್ಸೋ ಕಾಲ ಹೊರಟೋಯ್ತು. ಜನ ರಾಜಕಾರಣಿಗಳು ಅಂದ್ರೆ ಕಾಲಲ್ಲಿರೋದನ್ನ ಕೈಗೆ ತಗೋತಾರೆ. ಅಂತದ್ರಲ್ಲಿ ನೀನೊಬ್ಬ ರೌಡಿ ಅಂದ್ಮೇಲೆ ಮುಗ್ದೇ ಹೋಯ್ತು. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಪ್ರಾಥಮಿಕ ಸದಸ್ಯತ್ವನೇ ಕೊಡಬಾರ್ದು ಅಂತ ಕಾನೂನು ಮಾಡಿದ್ದಾರೆ. ಯಾವ ದಿಕ್ಕಿನಲ್ಲಿ ನೋಡಿದ್ರು ನೀನ್ ಸಭ್ಯಸ್ಥ ಅನ್ಸೋದಿಲ್ಲ. ಬರೀ ಮರ್ಡರು, ಬಡ್ಡಿ, ಡೀಲು ಇಲ್ಲ ಅಂದ್ರೆ ರೀಲು, ಇದನ್ನೇ ಲೈಫ್ ಮಾಡ್ಕೊಂಡಿದ್ಯಾ. ನೋಡಯ್ಯ, ನಿನಗ್ ಟಿಕೆಟ್ ಕೊಡು ಅಂತ ನಾನು ಯಾವ ಮುಖ ಇಟ್ಕೊಂಡು ಹೋಗಿ ಹೈಕಮಾಂಡ್ಗೆ ರೆಕಮೆಂಡ್ ಮಾಡ್ಲಿ? ಹಂಗಾರೆ ನನ್ನ ಲೈಫ್ ಪೂರಾ ಹಿಂಗೇನಾ? ಮುಖ ನೋಡು ನೋಡು, ಇದೇ ಬೇಡ ಅನ್ನೋದು. ನಿನಗೆ ಆತ್ರ ಜಾಸ್ತಿ. ಬಂದಾಗ ಮುಕ್ಕಣ್ಣ ಅಂದೆ, ಈಗ ಮುಕ್ಕ ಅಂತ ಇದ್ಯಾ. ನಿನ್ನ ಕರ್ಕೊಂಡು ಪಾರ್ಟಿ ಆಫೀಸ್ಗೆ ಹೋದ್ರೆ ಪುನುಗನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋದಾಗೆ. ನೋಡು, ಒಂದೆರಡು ಒಳ್ಳೆ ಕೆಲಸ ಮಾಡಿ ಪೇಪರಲ್ಲಿ ಹೆಸರು ಬರೋ ತರ ನೋಡ್ಕೊ. ಮುಂದಿನ ಸಲ ಕಾರ್ಪೊರೇಷನ್ ಬೇಡ, ಕ್ಯಾಬಿನೆಟ್ಗೆ ನಾಮಿನೇಷನ್ ಫೈಲ್ ಮಾಡೋ ತರ ಮಾಡ್ತೀನಿ, ಸರಿನಾ? ಹಂಗ ಆಯ್ತು, ಕೇಸ್ ವಜಾ ಮಾಡ್ಸು. ಪೇಪರ್ ಅಲ್ಲಿ ನನಗೆ ಒಳ್ಳೆ ಹೆಸರು ಬರೋಂಗ್ ಮಾಡಿ ಆಮೇಲೆ ನಾ ಇಲ್ಲಿಗೆ ಬರ್ತೀನಿ. ಆಯ್ತು. ಹೋಗು ಹೋಗು, ಅದು ಈ ಜನ್ಮದಲ್ಲಿ ಆಗದೆ ಇರೋ ಕೆಲಸ. ಎಷ್ಟು ವರ್ಷ ಆಯ್ತಯ್ಯ ನೀನು ಕಳ್ತನ ಶುರು ಮಾಡಿ? ನನಗ್ ಬುದ್ಧಿ ಬಂದಾಗಿಂದ ಸರ್. ಕಳ್ತನ ಮಾಡೋದು ತಪ್ಪು ಅಂತ ನಿನ್ಗೆ ಯಾರು ತಿಳಿಸ್ಲಿಲ್ವಾ? ನಿಮ್ ತಂದೆ ತಾಯಿ? ನಮ್ ತಾಯಿ ಹೋಗ್ಬಿಟ್ರು ಸರ್. ನಮ್ ತಂದೆ ಸ್ಕೂಲ್ ಬಿಡಿಸ್ಬಿಟ್ಟು ನನಗೆ ಕಳ್ತನ ಕಲ್ಸ್ಬಿಟ್ರು ಸರ್. ನಿಮ್ ತಂದೆ ಇನ್ನೂ ಬದುಕಿದಾರ? ನಮ್ ತಂದೆನೂ ಕಳ್ಬಟ್ಟಿ ಕುಡ್ದು ಹೋಗ್ಬಿಟ್ರು ಸರ್. ಮಗನಿಗೆ ಕಳ್ತನ ಕಲಿಸಿ ಪಾಪ ನಿಮ್ ತಂದೆ ದೊಡ್ಡ ಸಾಧನೆ ಮಾಡಿದ್ದಾರೆ ಅಲ್ವಾ? ನೀನ್ ಕಳ್ತನ ಬಿಡ್ತೀನಿ ಅಂತಂದ್ರೆ ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಬಿಡ್ತೀಯ ಕಳ್ತನ? ಇನ್ಮೇಲೆ ಕಳ್ತನ ಮಾಡಲ್ಲ ಅಂತ ಗಾಂಧೀಜಿಯವ್ರ ಮೇಲೆ ಪ್ರಮಾಣ ಮಾಡಿ ಹೇಳು. ಯಾಕಯ್ಯ ತಲೆ ತಗ್ಗಿಸ್ತೆ? ಕಳ್ತನ ಬಿಡಲ್ವಾ? ಪ್ರಮಾಣ ಮಾಡಲ್ವಾ? ಯಾಕಯ್ಯ ಭಯನ? ಕಳ್ತನ ಬಿಡಲ್ವಾ? ಬಿಡ್ತೀನಿ ಸರ್. ಮತ್ ಹೇಳು, ಗಾಂಧೀಜಿಯವ್ರ ಮೇಲೆ ಆಣೆಯಾಗು, ನಾನು ಕಳ್ತನ ಮಾಡಲ್ಲ. ಗಾಂಧೀಜಿ ಮೇಲೆ ಆಣೆ ಆಗ್ಲು ಇನ್ಮೇಲೆ ಕಳ್ತನ ಬಿಡ್ತೀನಿ ಸರ್. ಇನ್ಮೇಲೆ ದುಡ್ಡು ತಿಂತೀನಿ ಸರ್. ಗುಡ್. ನಾರಾಯಣ ಸ್ವಾಮಿ? ಅರ್ಥ ಆಯ್ತು ಸರ್. ಪ್ರಿಂಟಿಂಗ್ ಸೆಕ್ಷನ್, ಪಾರ್ಕಿಂಗ್ ಸೆಕ್ಷನ್, ನಿನ್ಗೆ ಯಾವ ಸೂಟಬಲ್ಲೋ ಅದನ್ನ ಕೊಡ್ಸಿ. ಹೋಗಪ್ಪ. ನೀವು ಪರವಾಗಿಲ್ಲ ಪರವಾಗಿಲ್ಲ, ನೀನ್ ನಿಯತ್ತ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟು ಸಾಕು.
ಸರಿ, ಮೇಲೆ ಯಾವತ್ತೂ ಕಳ್ತನ ಮಾಡಬಾರ್ದು. ಆಯ್ತು. ರೈಟ್. ಯಾರು ನೀವೆಲ್ಲ? ಏನಾಗ್ಬೇಕಾಗಿತ್ತು ನಿಮ್ಗೆ? ನಮ್ಗೆ ಒಳ್ಳೇದಾಗ್ಬೇಕಿತ್ತು. ಒಳ್ಳೇದಾಗ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸದ್ಯಕ್ಕೆ ಇದನ್ನೇ ಅದು ಅನ್ಕೊಂಡಿದೀವಿ. ಹೇಳ. ಓ, ಕೈಯಲ್ಲಿ ಪೆನ್ ಇದೆ, ಬರೆಯೋಳು ನೀನೇನಾ? ಮಕ್ಳಿಗೆ ನೋಟ್ಸ್ ಕೊಡ್ಬೇಕು ಅಂದ್ರೆ ನಾನೇ ಬರಿಬೇಕು. ಅಣ್ಣ, ನೋಟ್ಸ್ ಗಿಟ್ಸ್ ಅಂತಾರಲ್ಲ, ಇದು ನಮ್ ಕೇಸ್ ಅಲ್ಲ. ಏಯ್, ಏನ್ ಕೇಸ್ ಗೀಸ್ ಅಂತಿದ್ಯಾ? ಕರೀಲ ಪೊಲೀಸ್ನ? ಏಯ್, ಯಾರೋ ನೀವು? ಏನಾಗ್ಬೇಕಾಗಿತ್ತು? ಓ, ಬುಲೆಟ್ ನೀನು? ಸದ್ಯ ಈಗ್ಲಾದ್ರೂ ನನ್ ಗುರ್ತಿಡ್ದಿಯಲ್ಲ. ಕೂತ್ಕೋ ಕೂತ್ಕೋ. ನಿನ್ನ ಹತ್ರ ಮಾತಾಡೋಂತ ವಿಷಯ ನನಗೇನು ಇಲ್ಲ. ಲೇ, ಹೇಳೋ. ನಾನೇನಾದ್ರೂ ಟೆನ್ಷನ್ ಮಾಡ್ಕೊಂಡು ಮತ್ತೆ ಎಡವಟ್ ಆದದು? ಏಯ್, ನೀವು ನಮ್ಮನೆಗೆ ನುಗ್ಗಿರೋದೇ ನೀವು ಮಾಡ್ಕೊಂಡಿರೋ ಎಡವಟ್ಟು. ಲೇ, ಹೇಳ್ರೋ, ಬೇಗ ಮುಗಿಸ್ರಲೇ. ಏನಪ್ಪ, ನಾಗರಿಕ ಪತ್ರಿಕೆಯ ನಿಯತ್ತಿನ ಪತ್ರಕರ್ತ ನಮ್ಮಣ್ಣನ ಬಗ್ಗೆ ನಿನಗೆ ಲೋಫರ್ ನನ್ನ ಮಗ, ಅಲ್ಕ ನನ್ನ ಮಗ, ಬಡ್ಡಿ ನನ್ನ ಮಗ, ಕಿತ್ತೋ ನನ್ನ ಮಗ ಅಂತ ಇನ್ನು ಏನೇನೋ ಅನ್ಸಿರ್ಬಹುದು. ಆದ್ರೆ ಇದು ನಾಗರಿಕ ಬಂಧುಗಳಿಗೆ ಮಾತ್ರ ಅನ್ಸ್ಬಾರ್ದು. ಅದಕ್ಕೋಸ್ಕರ ನೀವೀಗ ನಮ್ಮಣ್ಣನ ಬಗ್ಗೆ ಜನ ಸೇವಕ, ಜನ ನಾಯಕ, ಬಡವರ ಬಂಧು ಅಂತ ಒಳ್ಳೊಳ್ಳೆ ಪದಗಳನ್ನ ಬರೆದು ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಓಹೋ, ಹಾಗೇನಾದ್ರೂ ನಿಮ್ ಪತ್ರಿಕೆಯಲ್ಲಿ ಒಳ್ಳೇದ್ ಬರೆದು ನಮ್ ಬುಲೆಟ್ ಅನ್ನ ಎಲೆಕ್ಷನ್ ನಿಂತು ಗೆದ್ದು MLA ಆಗ್ಬಿಟ್ರೆ ನಿಮ್ ನಸೀಬೆ ಚೇಂಜ್ ಆಗ್ಬಿಡ್ತದೆ. ನಾನಿನ್ನು ಬರೀತೀನಿ ಅಂತಾನೆ ಒಪ್ಕೊಂಡಿಲ್ಲ, ಆಗ್ಲೇ MLA ಆಗೋ ಕನಸು ಕಾಣ್ತಾ ಇದ್ದೀರಾ? ಇಲ್ಲೋಡ, ಹಂಗಾದ್ರೆ ನೀ ಬರೆಯಕ್ಕಿಲ್ಲ ಅನ್ನೋ. ಬರೆಯಲ್ಲ. ನಮ್ಮಂತವ್ರು ಸಮಾಜಕ್ಕೆ ಶ್ರೀಮಂತ ದೇಶ ಕಟ್ಟೋ ಪ್ರಯತ್ನ ಮಾಡ್ಬೇಕೆ ಹೊರತು ದೇಶಕ್ಕೇನು ಮಾಡದೆ ಹೋದ್ರು ದೇಶದ್ರೋಹಿ ಕೆಲಸ ಅಂತೂ ಮಾಡಲ್ಲ. ಸುಮ್ನೆ ನಿಂತ್ಗಳ ಕಂಡಿದ್ದೀನಿ. ಏನ್ ದೇಶ ನೀನ್ ಒಬ್ನೇ ಉದ್ಧಾರ ಮಾಡೋಂತರ ಮಾತಾಡ್ತಾ ಇದ್ದೀಯಾ? ರಾಮಾಯಣದಲ್ಲಿ ರಾಮ ರಾವಣ ಇಬ್ರು ಇದ್ರು. ರಾಮ ಆದರ್ಶ ಪುರುಷನಾಗಿಲ್ವಾ? ಮಹಾಭಾರತದಲ್ಲಿ ಪಾಂಡವರು ಕೌರವರು ಇಬ್ರು ಇದ್ರು. ಕೃಷ್ಣ ಹೈಲೈಟ್ ಆಗಿಲ್ವಾ? ಹಾಗೆ ನಮ್ಮ ಯೇಸು ಪ್ರಭುಗಳು. ಮುಚ್ಚೋ ಬಾಯಿ, ನಿಮ್ಮಂತವ್ರಿಗೆ ಅಂತ ಮಹಾಪುರುಷರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ನಮ್ಗ ಯೋಗ್ಯತೆ ಇಲ್ಲದೆ ಇರ್ಬೋದು, ರಾವಣ ಆಗೋ ಯೋಗ್ಯತೆ ಆಯ್ತಲ್ಲ. ನಿನಗೆ ಯಾರ ಹತ್ರ ಹೇಳಿಸ್ಬೇಕು ಅಂತ ನಮಗ್ ಗೊತ್ತು. ನಿನ್ ತಂಗಿನ ಮುದ್ದಾಗವಳೆ, ಜೋಪಾನಾಗಿ ನೋಡ್ಕೋ. ನಾವ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಕರ್ಕೊಂಡೋಗಿ ನಾವೇ ಜೋಪಾನಾಗಿ ನೋಡ್ಕೋಬೇಕಾಗುತ್ತೆ. ಪೊಲೀಸ್ನವ್ರು ಕರೆಸ್ತಾ ಇಲ್ಲ, ಹೋಗ್ತೀರಾ? ಈಗ ಹೋಗ್ತೀವಿ, ಮತ್ತೆ ಆಮೇಲೆ ಬರ್ತೀವಿ. ಬರ. ಅಣ್ಣ, ಏನ್ ತಡ ಮಾಡ್ಬೇಡ. ಏನಾದ್ರೂ ಆಗ್ಲಿ, ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅದನ್ನೇ ಮಾಡ್ತೀನಮ್ಮ. ಏನಯ್ಯ ನೀನು ಮೀಟಿಂಗ್ ಅಲ್ಲಿ ಕೂತ್ಕೊಳ್ಳೋಕ್ಕೂ ಬಿಡಲ್ಲ, ಅಷ್ಟ್ ಸಲ ಫೋನ್ ಮಾಡ್ತೀಯ. ಅಲ್ಲ, ನಿಮ್ಮನೆ ಹತ್ರನೂ ಬರೋದ್ ಬೇಡ ಅಂತ್ಯ, ಅದಕ್ಕೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಕೇಳ್ದೆ. ಅದಿರ್ಲಿ, ಏನಾಯ್ತು ಹೇಳು. ಯಾಕಯ್ಯ ಒಳ್ಳೆ ನಾಗರಾವ್ ತರ ಬುಸ್ಕೊಡ್ತಾ ಇದ್ಯಾ? ಏನಾಯ್ತು ಹೇಳು. ಒಳ್ಳೆಯವನು ಅಂತ ಹೆಸರು ತಗೋಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತಾಗಿ ನನ್ನ ಉಸಿರು BP ಏರ್ತಾ ಇದೆ. ಏನಾಯ್ತು ಅಂತ ಹೇಳಯ್ಯ. ಆ ಪ್ರಶ್ನೋನು ನನ್ ಬಗ್ಗೆ ಬರೆಯೋ ಅಂದ್ರೆ ಅವನೇ ದೊಡ್ಡ ಗ್ರೇಟ್ ಅನ್ಕೊಂಡ್ಬಿಟ್ಟು ಭಾರಿ ಎಗ್ಲಾಡ್ತಾವನೆ.
ಎಷ್ಟು ಮಾರ್ಕ್ ಖರ್ಚಾಯ್ತದ ಅವನಿಗೆ? 4 ರೂಪಾಯಿ, 2 ರೂಪಾಯಿದೊಂದು ಪೆನ್ನು, 7 ರೂಪಾಯಿದೊಂದು ಬರೆಯೋ ಪೇಪರು. 20,000 ರೂಪಾಯಿ ಕೊಡ್ತೀನಿ ಕಣೋ, ನಿನ್ ಹೆಂಡತಿ ಒಂದು ನೆಕ್ಲೆಸ್ ಮಾಡ್ಕೊಳೋ ಅಂತ ಹೇಳಿದ್ರೆ ಬೇಡ ಅಂದ. 40,000 ರೂಪಾಯಿ ಕೊಡ್ತೀನಿ, ಆ BMTC ಪಾತ್ನ ಅರ್ಧಾಕ್ಬಿಟ್ಟು ಒಂದ್ ಗಾಡಿ ತಗೊಂಡು ಆರಾಮಾಗಿ ಓಡಾಡ ಅಂತ ಹೇಳಿದ್ರೆ ನನ್ನ ಮಗ ಮೆಂಟ್ಲಾಡ್ದಂಗ್ ಆಡ್ತಾವನೆ. ಏಯ್ ಮೆಂಟ್ಲು ಅವನಲ್ಲ, ನೀನು ದೊಡ್ಡ ಮೆಂಟ್ಲು. ಪೇಪರಲ್ಲಿ ನೀನ್ ವಿಷಯ ಬರೋ ಹಾಗೆ ಮಾಡಯ್ಯ ಅಂದ್ರೆ ಲಂಚ ಕೊಟ್ಟು ಮಾಡುವನ್ನ. ಮೊದಲು ಅಣ್ಣಮ್ಮನ್ ಕೂರಿಸ್ಬೇಕು, ರಾಜ್ಯೋತ್ಸವ ಮಾಡಬೇಕು, ಒಂದು ರಕ್ತದಾನ ಶಿಬಿರ ಏರ್ಪಾಡು ಮಾಡಿ ಅದರಲ್ಲಿ ಮೊದಲು ನೀನ್ ರಕ್ತ ಕೊಟ್ಟು ನಿನ್ನ ಫೋಟೋನ ಪೇಪರಲ್ಲಿ ಬರೋ ಹಾಗೆ ಮಾಡಿ ಆಮೇಲೆ ಸ್ಕೆಚ್ ಹಾಕ್ಬೇಕು. ನಿನ್ನ ಹತ್ರ ಹೋಗಿ ಹೇಳ್ತೀನಲ್ಲ, ರಕ್ತ ಹೀರೋನ್ಗೆ ರಕ್ತದಾನದ ಬಗ್ಗೆ ಏನ್ ಗೊತ್ತಾಗುತ್ತೆ? ನೀನ್ ಯಾವ ಅಣ್ಣಮ್ಮನ್ ಮಾಡ್ದೆ? ಯಾವ ಉತ್ಸವ ಮಾಡ್ದೆ? ಏಯ್ ಮಾತು ಕಂಟ್ರೋಲ್ ಅಲ್ಲಿ ಇರ್ಲಿ. ಅದು ಮಾಡ್ಬೇಕಾದು ನಿನ್ನಂತವ್ರ ಕಣಯ್ಯ, ನನ್ನಂತ ಬುದ್ಧಿವಂತರಲ್ಲ. ಹಂಗಾರೆ ನಂಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ? ಪದೇ ಅದನ್ನೇ ಹೇಳಿಸ್ಕೋಬೇಡ. ನೋಡು, ಜನನ ನಮ್ಮ ಹತ್ರ ಕರೆಸ್ಕೊಳ್ಳೋದು ಒಂದ್ ರೀತಿ ಜಾಣ್ಮೆ ಆದ್ರೆ ಜನನೇ ನಮ್ಮ ಹತ್ರ ಬರೋದು ಇನ್ನೊಂದ್ ರೀತಿ. ಆ ರೀತಿ ಬಂದಂತ ಜನಗಳನ್ನ ಉಪಯೋಗಿಸ್ಕೊಳ್ಳೋದು ನನ್ನಂತ ಬುದ್ಧಿವಂತರ ಲಕ್ಷಣ. ಅಲ್ಲಯ್ಯ, ಅವತ್ ನೀನು ನಮ್ಮನೆ ಹತ್ರ ಹೆಂಗ್ ಬಂದಿದೆ ಅಂತ ಸ್ವಲ್ಪ ಜ್ಞಾಪಕ ಮಾಡ್ಕೋ. ಲೋ ಮುಠಾಳ, ಆ ನಿಯತ್ಗೋಸ್ಕರನೇ ನೀನ್ ಕರೆದ ತಕ್ಷಣ ಬಂದಿರೋದು. ಇಲ್ಲ ಅಂದ್ರೆ ನಿನ್ನಂಥವ್ರನ್ನ ನನ್ನ ಹತ್ರ ಕೂಡ ಸೇರಿಸ್ತಾ ಇರ್ಲಿಲ್ಲ. ಹೌದಪ್ಪ, ಯಾಕೆ ಸೇರ್ತೀಯ ಹೇಳು? ಅವತ್ ನೀನು ನಮ್ಮನೆ ಹತ್ರ ಬಂದಾಗ ನೀನ್ ಹಂಗೆ ನೋಡ್ಕೊಂಡಿದ್ನ? ಅವತ್ ನೀನ್ ಏನೂ ಆಗಿರ್ಲಿಲ್ಲ, ಇವತ್ತು ಮಂತ್ರಿ ಆಗಿದೆಯಾ. ನೀನ್ ನನ್ನನ್ನು ಹತ್ರ ಸೇರಿಸ್ಕೊಳ್ಳೋದಕ್ಕೂ ಒಂದು ಕಾರಣ ಇತ್ತು, ಸ್ವಲ್ಪ ಜ್ಞಾಪಿಸ್ಕೋ. ಏಯ್, ನಮ್ ಏರಿಯಾದಾಗ ಬರೋ ವಾರ್ಡ್ಗಳನ್ನೆಲ್ಲ ಪಟ್ಟಿ ಮಾಡಿ ಹಂಗೆ ವೋಟರ್ ಲಿಸ್ಟ್ಗಳನ್ನ ರೆಡಿ ಮಾಡಿ ತಗೊಂಬ. ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಅಂತ ಗೊತ್ತಾಯ್ತದೆ. ಹಂಗೆ ಅಲ್ಲಿರೋ ಲೋಕಲ್ ಹುಡುಗನ್ನೆಲ್ಲ ರೆಡಿ ಮಾಡು. ಅಣ್ಣ 5 ಕ್ಲಾಸ್ ಜನ ನನಗೆ ಬೇಡ, ನಾನು ರೆಡಿ ಮಾಡ್ತೀನಿ. ಅವ್ರೇ ಅಣ್ಣ ಓಟ್ ಹಾಕ್ತೆ ವಾಪಸ್ ಹೋಗೋದು. ಅವ್ರನ್ನ ನಾವು ಕೈಗೆ ಹಾಕೊಂಡ್ರೆ ನೀವು ಗೆಲ್ಲೋದು ಗ್ಯಾರಂಟಿ ಅಣ್ಣ. ಅಲ್ಲ ಕಣ್ಲಾ, ಅವ್ರಿಗೇನು ಆಸೆ ಇರ್ತದೆ, ಅವ್ರಿಗೆ ಭಗವಂತ ಬೇಕಾದಷ್ಟು ಕೊಟ್ಟಿರ್ತಾನೆ. ನಾವು ಕೂಡ ಪುಡಿ ಕಾಸಿಗೆ ಕಾಯ್ಕೊಂಡಿರ್ತಾರ? ಅಣ್ಣ, ನಮ್ಮ ಏರಿಯಾದಲ್ಲಿ ಸ್ಕೂಲಲ್ಲಿ ಸೀಟ್ ಕೊಡಿಸ್ತೀವಿ, ಡೊನೇಷನ್ ನಾವೇ ಕಟ್ತೀವಿ ಅಂದ್ರೆ ಅಷ್ಟೇ, ಖಜಾನೆ ಖಾಲಿ. ಬಾಲಣ್ಣ ಏನು MP ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಬರೋ ಫಂಡ್ ಅಲ್ಲಿ ಖರ್ಚು ಮಾಡೋ ತರ ಹೇಳ್ತಾ ಇದೆಯಲ್ಲೋ. ಜಿಜಿಬಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಬರ್ತದೋ ಅಷ್ಟನ್ನ ಮಾತ್ರ ಖರ್ಚು ಮಾಡಬೇಕು. ಅಣ್ಣ, ನಮ್ಮ ವಾರ್ಡ್ ಅಲ್ಲಿ ಕಮ್ಮಿ ಅಂದ್ರೆ ನಮ್ಮ ಕಮ್ಯುನಿಟಿಯವರು 15% ಅವರೇ. ನಮ್ ಕ್ರಿಶ್ಚಿಯನ್ಸ್ಗೆ ಅಂತ ಒಂದು ಕಮ್ಯುನಿಟಿ ಹಾಲ್ ಕಟ್ಸ್ಕೊಟ್ಬಿಟ್ರೆ ಅದರಲ್ಲಿ ಕಮ್ಮಿ ರೇಟ್ಗೆ ಮದುವೆ, ಪ್ರಾರ್ಥನೆ, ಸಮಾರಂಭ ಏನ್ ಬೇಕಾದ್ರೂ ಮಾಡ್ಕೊಬಹುದು. ಹಾಗೆ ಕ್ರಿಶ್ಚಿಯನ್ ಸ್ಕೂಲ್ಗೆ ಒಂಚೂರು ಬಿಸಿ ಊಟ ಅಂತ ಕೊಡ್ಸ್ಬಿಟ್ರೆ 15% ನನ್ನ ಕಡೆಯಿಂದ ಗ್ಯಾರಂಟಿ. ಅಣ್ಣ, ತೆಲುಗು ತಮಿಳ್ನವ್ರನ್ನ ನನಗೆ ಬಿಟ್ಬಿಡೋಣ. ಅಣ್ಣೇ ದೇವುಡ ಅಂತ ಹೇಳಿ ಕೈ ಮುಗಿದಾದ್ರೂ ಓಟ್ ಹಾಕಿಸ್ತೀನಿ, ಇಲ್ಲ ಅಂದ್ರೆ ಕೈ ಕಾಲು ಮುರಿದಾದ್ರೂ ಓಟ್ ಹಾಕಿಸ್ತೀನಿ. ಅಣ್ಣ, ಇದಕ್ಕೆಲ್ಲ ದುಡ್ಡು ಬೇಕಣ್ಣ. ಸೀರೆ ಪಂಚೆ ಚೆನ್ನಾಗಿ ವರ್ಕೌಟ್ ಆಗುತ್ತಣ್ಣ. ಅಣ್ಣ ಅಣ್ಣ ಏನದು? ನಿಮ್ಮ ನೋಡ್ಬೇಕು ಅಂತ ಯಾರೋ ಬಂದಿದಾರಣ್ಣ. ಯಾರವನು? ಗೊತ್ತಿಲ್ಲಣ್ಣ, ಅವಾಗಿಂದ ನಿಮ್ಮನ್ನ ನೋಡ್ಬೇಕು ಅಂತ ಕೇಳ್ತಾನೆ ಇದಾರಣ್ಣ. ಸರಿ, ಕಳಿಸು. ಸರಿ ಅಣ್ಣ. ಏಯ್ ಬರ. ನಮಸ್ಕಾರ ಅಣ್ಣ. ಏನ್ ವಿಷಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಡೆಯಲೇ, ಎಲೆಕ್ಷನ್ ಅಲ್ಲಿ ಗೆಲ್ಲದಂಗೆ ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಅಣ್ಣ 5 ನಿಮಿಷ ಅಣ್ಣ. 2 ಟೈಮು 2 ತುತ್ತು ಊಟ ಕೊಟ್ರೆ ಸಾಕಣ್ಣ. ನಿಮ್ಮನ್ನ ಎಲೆಕ್ಷನ್ ಅಲ್ಲಿ ನಾನ್ ಗೆಲ್ಲಿಸ್ತೀನಿ ಅಣ್ಣ. ಇರೋ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಹೆಂಗ್ ಗೆಲ್ಲೋದು ಅಂತ ನಾವ್ ಯೋಚನೆ ಮಾಡ್ತಿದ್ರೆ 2 ತುತ್ತು ಊಟ ಹಾಕಿದ್ರೆ ನೀ ನಮ್ಮನ್ನ ಗೆಲ್ಲಿಸ್ಬಿಡ್ತೀಯಾ? ಅಣ್ಣ, ನಿಮಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಸಪರೇಟ್ ಆಗಿ ಮಾತಾಡೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ಆಮೇಲೆ ನೀವೇ ನಿರ್ಧಾರ ಮಾಡಿ. ಸರಿ ಬಾ. ಏಯ್, ಎಲ್ಲಾರು ಇಲ್ಲೇನು? ನೋಡೋದಿಕ್ಕೆ ಒಳ್ಳೆ ಭಿಕ್ಷುಕಂತರ ಕಾಣ್ತಾನೆ, ಇವನು ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬಿಡ್ತಾನಂತೆ. ಬನ್ನಿ, ಗೊತ್ತಾಗುತ್ತೆ. ಬಾ, ಕೂತ್ಕೋ. ಪರವಾಗಿಲ್ಲ ಅಣ್ಣ, ನೀವು ಕೂತ್ಕೊಳ್ಳಯ್ಯ. ನೀವು ಕೂತ್ಕೊಳ್ಳಿ ಅಣ್ಣ. ಈಗ ಹೇಳು, ಹೆಂಗೆಲ್ಲದು? ಅಣ್ಣ, ಅವರೆಲ್ಲ ಅವ್ರವ್ರದೇ ರೀತಿಲಿ ಅವ್ರವ್ರದೇ ಜಾತಿ ಬಗ್ಗೆ ಮಾತಾಡ್ತಾ ಇದ್ರು. ಎಲೆಕ್ಷನ್ ಬೇಕಾಗಿರೋದು ಅದಲ್ಲಣ್ಣ,
ಇನ್ನೊಬ್ರು ಹೈ ಕ್ಲಾಸ್ ಜನದ ಬಗ್ಗೆ ಮಾತಾಡಿದ್ರು. ಅವರೆಲ್ಲ ನಮ್ಮ ಭಾರತ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಜನ. ಅವ್ರು ಹೋಗಿ ನಿಮ್ ಡೊನೇಷನ್ಗೆ ಆಸೆ ಪಡ್ತಾರ? ನಿಮ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತಾರ? ಮುಲಾಜಿಗೆ ಸಿಗ್ತಾರ ಹೇಳಿ? ಇಲ್ಲಣ್ಣ, ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದು ಯಾವಾಗ್ಲೂ ಬಡವರನ್ನ ಟಚ್ ಮಾಡು ಅಂತ. ಯಾರು ನಿಮ್ಮಪ್ಪ? 11 ಸಲ ಒಂದೇ ಕಾನ್ಸ್ಟಿಟ್ಯೂಯೆನ್ಸಿಯಿಂದ MLA ಆಗಿ ಗೆದ್ದವರು. ಯಾಕಣ್ಣ ಎದ್ಬಿಟ್ರಿ? ಅಲ್ಲಪ್ಪ, ನಿಮ್ಮಪ್ಪ ನೋಡಿದ್ರೆ 11 ಸಾರಿ ಗೆದ್ದಿದ್ದಾರೆ ಅಂತೀಯ, ಆದ್ರೆ ನೀನು? ಅವರು ಎಲೆಕ್ಷನ್ ಗೆಲ್ಲೋರು, ಆದ್ರೆ ನ್ಯಾಯ ನೀತಿ ಧರ್ಮ ಅಂತ ಇದು ಬದದನ್ನೆಲ್ಲ ಎಲ್ರಿಗೂ ದಾನ ಮಾಡ್ಬಿಡ್ತಿದ್ರು. MLA ಸಂಬಳನೂ ಎಲ್ರಿಗೂ ಹಂಚ್ಬಿಡ್ತಿದ್ರು. ಆದರ್ಶ ಆದರ್ಶ ಅಂತ ಇರೋದನ್ನೆಲ್ಲ ಎಲ್ರಿಗೂ ದಾನ ಮಾಡಿ ನನಗೂ ಏನು ಉಳಿಸ್ದೆ ಈ ಸ್ಥಿತಿಗೆ ತಂದ್ಬಿಟ್ರು. ಮತ್ತೆ ನೀನ್ ಅಲ್ಲೇ ಎಲೆಕ್ಷನ್ ನಿಂತ್ಕೋಬೋದಿತ್ತಲ್ಲ? ನಿಂತ್ಕೋಬೋದಾಗಿತ್ತು. ಮೀಸಲಾತಿ ಅಂತ ಸ್ತ್ರೀ ಕೋಟ ಆಗಿ ನನ್ನ ನಸೀಬು ಕೋಟ ಆಗೋಯ್ತು. ಅಣ್ಣ, ಈಗ ಅವ್ರು ಯಾರನ್ನ ಟಚ್ ಮಾಡ್ತಿದ್ರು ಅಂತ ಹೇಳ್ತೀನಿ, ಹಾಗೆ ನಡ್ಕೊಳ್ಳಿ. ನೀವು ಖಂಡಿತ ಗೆದ್ದೇ ಗೆಲ್ತೀರ. ಹಂಗ ಕೂತ್ಕೊಳ್ಳಪ್ಪ. ಬೇಡಣ್ಣ, ಬೇಡಣ್ಣ. ಹೇಳು, ಈಗ ಹೇಳು, ಹೆಂಗೆಲ್ಲದು ನೋಡೋಣ. ಒಂದ್ ನಿಮಿಷ. ಎಲ್ರು ಎಷ್ಟೊತ್ತಾದ್ರೂ ಬರ್ಲಿಲ್ಲ? ತಗೋ ಅಯ್ಯೋ, ಬಟ್ಟೆ ಹಾಕು. ಇದೆಲ್ಲ ಯಾಕಣ್ಣ? ತಗೋ, ಈ ಬಟ್ಟೆ ಹಾಕೋ. ತಗೋ, ಇನ್ಮೇಲೆ ನಿನ್ ದರಿದ್ರ ಎಲ್ಲ ಹೋಯ್ತು. ಹಾಕೋ ಹಾಕೋ. ಈ ಬಟ್ಟೆ ಹಾಕೋ, ಹೋಗು. ಸರಿ ಅಣ್ಣ. ಹುಡುಗ್ರ, ಅಣ್ಣ ಡಿಸೋದ ರಜಾಕ್, ಇನ್ಮೇಲೆ ಇವ್ನು ಹೇಳ್ದಂಗೆ ಕೇಳ್ರು. ಆಯ್ತಣ್ಣ. ಅಣ್ಣ, ಇನ್ಮೇಲೆ ನಿನ್ ಕೆಟ್ಟ ದಿನಗಳು ಹೋಯ್ತು ಅನ್ಕೋ. ತಗೊಳ್ರ, ಯಾರಾದ್ರೂ ಭಿಕ್ಷಕನ್ ಕೊಡ್ರ. ಸರಿ ಅಣ್ಣ, ತಗೊಳ. ಬಾ ಕೂತ್ಕೋ. ಪರವಾಗಿಲ್ಲ ಅಣ್ಣ. ಬಾರೇ ಇರ್ಲಿ. ನೀನು ತಿಂಡಿ ತಂದ್ಕೊಡ್ರ. ಆಯ್ತಣ್ಣ. ಅಣ್ಣ, ಇವತ್ತಿಂದ ನಾನು ನಿಮ್ ಶಿಷ್ಯ. ನೀವು ಹೇಳ್ದೆ ಅವರಿಗೆ, ಬಾಲಾಜಿ ಅವರಿಗೆ ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಾಲಾಜಿ ಅವರಿಗೆ. ಬಾಲಾಜಿ ಅವರಿಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಾಲಾಜಿ ಅವರಿಗೆ. ಮತ ಬಾಲಾಜಿ ಅವರಿಗೆ. ಮತ ಬಾಲಾಜಿ ಅವರಿಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಾಲಾಜಿ ಅವರಿಗೆ. ಬಾಲಾಜಿ ಅವರಿಗೆ. ಅಮ್ಮ, ಬಾಲಾಜಿ ಅವರು ಎಲೆಕ್ಷನ್ ಇಂದ ಹಿಂದೆ ಹೋಗೋದು ಗ್ಯಾರಂಟಿ. ನಿಮ್ ಓಟ್ನ ನನಗೆ ಹಾಕ್ಬೇಕು ತಾಯಿ. ತಗೊಳ್ಳಿ, ಮರಿಬೇಡಿ ಅಮ್ಮ, ಖಂಡಿತ ಮರಿಬೇಡಿ. ನಮ್ಗೆ ಓಟ್ ಹಾಕಿ ಅಲ್ಲ? ಸರಿ ಸರ್. ನಮಸ್ಕಾರ. ನಮಸ್ಕಾರ. ನಮ್ಗೆ ಓಟ್ ಹಾಕಿ. ನಮಸ್ಕಾರ ತಾಯಿ, ದಯವಿಟ್ಟು ಎಲ್ರು ನನಗೆ ಓಟ್ ಹಾಕಿ, ಮರಿಬೇಡಿ. ನಮಸ್ಕಾರ. ನೋಡಿ ತಾಯಿ, ಬಾಲಾಜಿ ಅವರು ಖಂಡಿತ ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ನಿಮ್ ಓಟೆಲ್ಲ ನನಗೆ ಹಾಕ್ಬೇಕಮ್ಮ, ಮರಿಬೇಡಿ. ಬರ್ತೀನಿ ತಾಯಿ, ಖಂಡಿತ ನಿಮ್ ಓಟೆಲ್ಲ ನನಗೆ ಹಾಕ್ಬೇಕು. ಆಯ್ತು, ಮರಿಬೇಡಿ ತಾಯಿ. ಬಾಲಾಜಿ ಅವರಿಗೆ, ಬಾಲಾಜಿ ಅವರಿಗೆ.
ಟಿಕೆಟ್ ಸಿಗಲ್ಲ ಅಂತ ಗೊತ್ತಿದ್ದಿದ್ರೆ ನಾನು ರೌಡಿಸಮೆ ಮಾಡ್ತಿರ್ಲಿಲ್ಲ. ಕ್ರಿಮಿನಲ್ಸ್ ಇಲ್ಲ ಅಂದ್ರೆ ರಾಜಕೀಯ ನಡೆಯಕ್ಕಿಲ್ಲ ಅಂತ ಆಫೀಸರ್ಗೆ ಗೊತ್ತಾಗಲ್ವಾ? ಎಲ್ರು ಗಾಂಧಿಗಳೇ ಆಗ್ಬಿಟ್ರೆ ಈ ದೇಶ ಹೆಂಗ್ ಉದ್ಧಾರ ಆಗುತ್ತೆ? ಅಣ್ಣ, ನಂದೊಂದು ಸಲಹೆ, ನೀನ್ ಹೇಳು ಅನ್ನೋದಾದ್ರೂ ಹೇಳ್ತೀನಿ. ನಿಮ್ ಮನೆಗೆ ಬಂದ ತಕ್ಷಣ ಮನೆ ಒಳಗಡೆ ಸೇರ್ಸಿದ್ರಿ, ನಿಮ್ ಕೋಣೆ ಒಳಗಡೆ ಕರೆದು ನೀವು ನಿಂತು ನನ್ನನ್ನು ಕೂರ್ಸಿದ್ರಿ, ನಿಮ್ ಬಟ್ಟೆನ ನನಗೆ ಕೊಟ್ಟು ನನ್ನ ಮಾನ ಮುಚ್ಚಿದ್ರಿ. ಈಗ ನಿಮ್ ಮಾನ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಕಣಣ್ಣ. ಅದಕ್ಕೆ ನಮ್ಮ ತಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ ಬದಲಿಗೆ ನಾನ್ ನಾಮಿನೇಷನ್ ಫೈಲ್ ಮಾಡ್ತೀನಿ ಅಣ್ಣ. ಅಲ್ಲಣ್ಣ, ನೀವು ಖರ್ಚು ಮಾಡಿರೋ ದುಡ್ಡಿಗೆ ನಾನು ಗೆದ್ದೇ ಗೆಲ್ತೀನಿ. ನಾನು ಗೆದ್ರೆ ನೀವು ಗೆದ್ದಾಗೆ ಅಲ್ವೇನಣ್ಣ? ನೀವು ಕ್ರಿಮಿನಲ್ ಅನ್ನೋ ಕೊರಗನ್ನ ಅಳಿಸಾಕಿ ನಿಮಗೂ ಹೊಸ ಹೆಸರು, ಹೊಸ ರೂಪ ಬರೋವಾಗ ಮಾಡ್ತೀನಣ್ಣ. ನೆಕ್ಸ್ಟ್ ಎಲೆಕ್ಷನ್ಗೆ ನೀವೇ ನಿಂತ್ಕೋಬೋದಣ್ಣ. ಏನಂತೀರಣ್ಣ? ಹ್ಞೂ ಅನ್ನಿ ಅಣ್ಣ, ನನ್ನ ಮೇಲೆ ನಂಬಿಕೆ ಇಡಿ ಅಣ್ಣ. ನೀವು ಚುನಾವಣೆಯಲ್ಲಿ ಗೆದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮ್ಮ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕೆಲಸ ಆಗ್ಬೇಕು. ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ನಾವು ಕೆಲಸ ಮಾಡ್ತೀವಿ ಸರ್. ನಿಮ್ ಬಗ್ಗೆ ನಾವು ಬಿಡೋದಿಲ್ಲ ಸರ್. ನಾವು ಕೆಲಸ ಮಾಡ್ತೀವಿ ಸರ್ ನಿಮ್ ಬಗ್ಗೆ. ನಾನು ಮರಿಬೇಡಿ ಸರ್. ಆ ದೇವ್ರು ನಿನ್ನೆಲ್ಲ ಚೆನ್ನಾಗಿಟ್ಟಿರ್ಲಪ್ಪ. ಹಲೋ, ದುಡ್ಡ ಬಳಸ್ಕೊಂಡು ನನ್ನ ಸೇಳ್ಕೊಂಡು ನನ್ಗೆ ಮೋಸ ಮಾಡಿ ಗೆದ್ಬಿಟ್ಟ ನೀನು. ಎಷ್ಟು ಧೈರ್ಯ ನಿಂಗಲ್ಲ? ನನ್ನನ್ನ ತಿಂದು ನನ್ನ ದುಡ್ಡಲ್ಲಿ ಗೆದ್ದು ನನ್ಗೆ ಮೋಸ ಮಾಡ್ತೀರಲ್ಲ? ನಿನ್ ಗುಣ ಇವತ್ತಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ನನ್ನ ಕೈ ಇಷ್ಟಕ್ಕೆ ನಿಲ್ತಾ ಇರ್ಲಿಲ್ಲ. ಅದಕ್ಕೆ ಹೇಳೋದು, ನೀನು ಗೊತ್ತಿರೋದು ಬಡ್ಡಿ ದುಡ್ಡು, ಬಡ ಹೆಣ್ಮಕ್ಳ ಶೀಲ ಅಷ್ಟೇ ಅಂತ. ಮಾತುకు ಮುಂಚೆ ಮೆಂಟ್ಲಾಗ್ಬಿಡ್ತೀಯ. ಆ ಎಮೋಷನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋ. ಯಾವ್ದಾದ್ರು ಯೋಗ ಕ್ಲಾಸಿಗೆ ಸೇರ್ಕೊಂಡು ಭೋಗನ ಸ್ವಲ್ಪ ಕಡಿಮೆ ಮಾಡು. ನಾನು ಅಟೆಂಡ್ ಮಾಡ್ತೀನಿ ಬಿಡಿ. ನಾನು ಹೇಳಿದ್ರಲ್ಲ, ನಾನು ನೋಡ್ಕೋತೀನಿ. ಸರ್ ನಮಸ್ಕಾರ ಸರ್. ಓಕೆ, ನಮಸ್ಕಾರ. ಹೇಳಿ. ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಏಕೆ? ನಿಮ್ಮ ಏರಿಯಾ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಲ್ವಾ? ಅಲ್ಲಿಗೆ ಹೋಗಿದ್ದೆ, ಅಷ್ಟು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ, ಏನ್ ವಿಷಯ? ಮನೇಲಿ ತೆಫ್ಟಾ ಅಥವಾ ನೈಬರ್ ಕಿರಿಕಿರಿನ? ಅಯ್ಯೋ, ನಮ್ಮನೇಲಿ ಕಳ್ತನ ಆಗೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಹಾ, ಸರಿ. ಹಾಗಾದ್ರೆ ಮತ್ತೆ ನಾನು ನಾಗರಿಕ ಪತ್ರಿಕೆಯ ನಿಯತ್ತಿನ ಪತ್ರಕರ್ತ. ನಮ್ಮಣ್ಣನ ಬಗ್ಗೆ ನಿನಗೆ ಲೋಫರ್ ನನ್ನ ಮಗ, ಅಲ್ಕಾ ನನ್ನ ಮಗ, ಬಡ್ಡಿ ನನ್ನ ಮಗ, ಕಿತ್ತೋ ನನ್ನ ಮಗ ಅಂತ ಇನ್ನು ಏನೇನೋ ಅನ್ಸಿರ್ಬೋದು. ಆದ್ರೆ ಇದು ನಾಗರಿಕ ಬಂಧುಗಳಿಗೆ ಮಾತ್ರ ಅನ್ಸ್ಬಾರ್ದು. ಅದಕ್ಕೋಸ್ಕರ ನೀವೀಗ ನಮ್ಮಣ್ಣನ ಬಗ್ಗೆ ಜನಸೇವಕ, ಜನ ನಾಯಕ, ಬಡವರ ಬಂಧು ಅಂತ ಒಳ್ಳೊಳ್ಳೆ ಪದಗಳನ್ನ ಬರೆದು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಚೆನ್ನಾಗಿದ್ದೀರಿ. ಒಳ್ಳೆಯವನು ಅಂತ ಬರ್ಸ್ಕೊಳ್ಳೋದಕ್ಕೂ ಬೆದರಿಕೆ ಹಾಕ್ಬೇಕಾ? ಪಾಪ, ತಾನು ಒಳ್ಳೆಯವನು ಹೇಗಾಗಬೇಕು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವನ ಹೆಸರೇನಂದ್ರಿ? ಅದೇನೋ ಮಾತ್ಗೂ ಬುಲೆಟ್ ಬುಲೆಟ್ ಅಂತಿದ್ದ. ನಾನು ಯಾವ ಬುಲೆಟ್ ಬೈಕು ಇಲ್ಲ, ನೀನ್ ಗೂಂಡ ಅಂದೆ. ಅದಕ್ಕೆ ಅವನು ಗುಂಡು ಅಂದ. ಒಂದು ಸಲ ಅವನ್ ನಡ ಮುರಿದೆ ಬಿಟ್ಟಿದ್ದು ತಪ್ಪಾಯ್ತು ಅನ್ಸುತ್ತೆ. ಈಗಲಾದ್ರೂ ಮುರೀರಿ ಸರ್. ಬೇಕಾದ್ರೆ ನನ್ನ ತಂಗಿನ ಕರೆಸ್ತೀನಿ. ಅವನು ಅವಳನ್ನು ಎದುರಿಸಿದ್ದಾನೆ. ಒಂದ್ ಕೆಲಸ ಮಾಡಿ, ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿನಗೋಸ್ಕರ ಒಂದು ಪ್ರಯತ್ನ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಹಲೋ, ನಮಸ್ಕಾರ ರೀ. ನಾನು ದೇಶ್ಮುಖ್ ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ಏನು ಅಪರೂಪಕ್ಕೆ ಫೋನ್ ಮಾಡಿರೋದು? ಏನಾದ್ರು ಪ್ರೆಸ್ ಮೀಟ್ ಇತ್ತಾ? ಅಯ್ಯೋ, ರಾಜ್ಯದ ರಾಜಕಾರಣ ಗಬ್ಬೆದ್ದು ಕೂತಿದೆ. ಈಗ ನಾನೇನಾದ್ರೂ ಪ್ರೆಸ್ ಮೀಟ್ ಕರೆದ್ರೆ CM ಟೇಬಲ್ ಇಂದ ಸುತ್ತಿಗೆ ಶುರು ಆಗುತ್ತೆ ಅಷ್ಟೇ. ಮತ್ತೆ ನನಗೆ ಫೋನ್ ಮಾಡಿದ್ದೇನೆ ಸರ್? ಏನಿಲ್ಲ, ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು. ಏನ್ ಸರ್ ನನ್ನಿಂದ ಸಹಾಯ ಆಗ್ಬೇಕಾಗಿರೋದು?
ಜೀವನದಲ್ಲಿ ನಿಮ್ಮಂತವ್ರಿಗೆ ಸಹಾಯ ಮಾಡುವಂತ ಅವಕಾಶ ನಮ್ಮಂತವ್ರಿಗೆ ಸಿಗುತ್ತಾ ಅಂತ. ಯಾರಿಗೆ ಯಾವಾಗ ಯಾವ ರೀತಿ ಅವಕಾಶ ಬರುತ್ತೆ ಅಂತ ಹೇಳಕ್ ಆಗಲ್ಲ ರೀ. ಅದು ನಿಜ ಅನ್ನಿ ಸರ್. ಏನಿಲ್ಲ ರೀ, ನಮ್ಮ ಹುಡುಗ ಒಬ್ಬ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಿದ್ದಾನೆ. ಅವನಿಗೆ ನಿಮ್ಮಂತವ್ರ ಸಹಾಯ ಸಹಕಾರ ಬೇಕು. ಅವ್ರು ಒಳ್ಳೆ ಕೆಲಸ ಮಾಡ್ಲಿ ಸರ್, ನಾವೇನ್ ಬೇಕಾದ್ರೂ ಮಾಡೋಣ. ಸದ್ಯಕ್ಕೆ ಅವ್ರೇನು ಮಾಡಿಲ್ಲ. ಮತ್ತೆ ನಾನ್ ಮಾಡೋದು ಏನಿದೆ ಸರ್? ಏನಿಲ್ಲ, ಅವರು ಸಮಾಜ ಸುಧಾರಣೆಗೆ ಟೊಂಕ ಕಟ್ ನಿಂತಿದ್ದಾರೆ. ಅವ್ರೊಂಥರ ಬಡವರ ಪಾಲಿಗೆ ದೆವ್ವ. ಸಾರಿ, ದೇವ್ರ ಇದ್ದಾಗೆ ಅಂತ 4 ಸಾಲ ಬರ್ದು ಹುಡುಗರಿಗೆ ಪುಸ್ತಕ, ಹೆಂಗಸರಿಗೆ ಮಾಂಗಲ್ಯ, ವೃದ್ಧರಿಗೆ 3 ಗಾಲಿ ಚೇರ್ ಕೊಡ್ತಾ ಇರೋ ತರ ಫೋಟೋ ಹಾಕಿ ಉಪಕಾರ ಮಾಡಿ. ಇಷ್ಟೆಲ್ಲ ಪ್ರಚಾರ ಕೇಳ್ತಿರೋ ಪುಣ್ಯಾತ್ಮ ಯಾರು ಅಂತ ಕೇಳಿ ತಿಳ್ಕೊಬೋದಾ ಸರ್? ಅದೇ ರೀ, ನಮ್ ಬಾಲಾಜಿ ವಿಲ್ಸನ್ ಗಾರ್ಡನ್ ಅಲ್ಲಿ ಇದಾನಲ್ಲ, ಅವನೇ. ಯಾಕ್ರಿ, ಏನಾಯ್ತು? ಮಂತ್ರಿ ದೇಶ್ಮುಖ್ ಅವ್ರ ಫೋನು ಸರ್. ನಾನು ಯಾರ ಪರವಾಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಬಂದಿದ್ನೋ ಅವ್ರ ಪರವಾಗಿ. ಆಯ್ತು ಅಂತ ಹೇಳಿ. ಸರಿ ಸರ್, ಆಯ್ತು ಸರ್. ಅವ್ರಿಗೆ ಫೋಟೋಗಳನ್ನೆಲ್ಲ ಕಳಿಸ್ಕೊಡಕ್ ಹೇಳಿ, ನಾನು ಅವ್ರ ಪರವಾಗಿ ಬರೀತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡ್ದೇನಯ್ಯ, ನಿನ್ನ ಎದುರಿಗೆ ಅವ್ರಿಗೆ ಹೇಳಿದ್ದೀನಿ. ನೀನು ಅಷ್ಟೇ ಬಡಬಗ್ಗರಿಗೆ ಸಹಾಯ ಮಾಡೋ ತರ ಫೋಟೋ ತೆಗೆಸಿ ಅವ್ರಿಗೆ ಕಳಿಸು. ಆಯ್ತು, ಬರ್ಲಾ? ಸರ್, ಈಗ ಏನ್ ಮಾಡೋದು ಸರ್? ಏನ್ ಮಾಡೋದು ಅಂದ್ರೆ, ನೀವು ಕಂಪ್ಲೇಂಟ್ ಬರ್ಕೊಟ್ರೆ ನಾನು ಆಕ್ಷನ್ ತಗೋತೀನಿ. ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸರ್, ಏನ್ ಮಾಡ್ತೀರಿ? ಅವನು ಒಳ್ಳೆಯವನು ಅಂತ ಬರೆದು ಇನ್ನೊಬ್ಬ ಹೊಲಸು ರಾಜಕಾರಣಿನ ಸೃಷ್ಟಿ ಮಾಡ್ತಿರೋ, ಅಥವಾ ಈಗಾಗಲೇ ನಾರ್ತಾ ಇರೋ ರಾಜಕಾರಣಿನ ಎದುರಾಕೋತಿರೋ? ಸರ್, ನೀವೇನ್ ಸಜೆಸ್ಟ್ ಮಾಡ್ತಿರೋ ಹಾಗೆ ಮಾಡ್ತೀನಿ ಸರ್. ಸಮಾಜದ ಸುಧಾರಣೆ ಹೇಗೆ ನಮ್ಮ ಹೊಣೆನೋ, ನಿಮ್ಮ ಲೇಖನಿಗೂ ಅಷ್ಟೇ ಮಹತ್ವ ಇರುತ್ತೆ. ಬರೀ ರಾಜಕೀಯದಲ್ಲಿ ದುಡ್ಡು ಮಾಡಿ ನಾಟಕ ಆಡೋ ಇಂಥ ಕಂತ್ರಿಗಳನ್ನ ನಾವು ಎಲ್ಲಿವರೆಗೂ ಪ್ರೋತ್ಸಾಹಿಸ್ತೀವೋ, ಒಳ್ಳೆ ಸಮಾಜದ ಅಳಿವಿಗೆ ನಾವೇ ಕಾರಣ ಆಗ್ತೀವಿ. ಯೋಗ್ಯರು ಆರಿಸಿ ಬಂದಾಗ್ಲೇ ಜನಪರ ಕಾಳಜಿ ಹೆಚ್ಚಾಗೋದು, ನಮ್ಮ ದೇಶ ಹೆಚ್ಚು ಸುಭದ್ರ ಆಗೋದು. ಯೋಚನೆ ಮಾಡಿ ನೋಡಿ. ನಮ್ಮ ಕರ್ತವ್ಯನ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಏನ್ ಮಾಡ್ತೀರಿ? ಆ ಪ್ರೆಸ್ನವನು ನನ್ ಬಗ್ಗೆ ಒಳ್ಳೇದನ್ ಬರ್ದಿರೋದನ್ನ ನಾನೇ ಓದ್ಕೊಂಡ್ರೆ ಮಜಾ ಇರಲ್ಲ ಅಂತ ನಿಮ್ಗೆಲ್ರಿಗೂ ಪೇಪರ್ ಕೊಡ್ಸಿ ಓದ್ ಹೇಳ್ರು ಅಂದ್ರೆ ಒಳ್ಳೆ ಓದಕ್ ಬರ್ದೇ ಇರೋ ತರ ಕಣ್ ಬಿಡ್ತಾ ಇದೀರಲ್ರು. ಗುರು, ಇಲ್ಲಿ ಬಂದೈತಾರ ಗುರು? ಹಂಗ ಇವ್ರಿಗೆ ಯಾರಿಗೂ ಓದಕ್ ಬರಕ್ಕಿಲ್ಲ ಬಲರಾಮ್. ನೀ ನನ್ ಮಿತ್ರ, ಅದೇನ್ ಬಂದೈತೆ ಓದ್ ಹೇಳು ಬಲರಾಮ್. ಸಮಾಜ ಸುಧಾರಕ, ಬಡವರ ಉದ್ಧಾರಕ, ಸಂಘಜೀವಿ, ಸ್ನೇಹಿತರ ಆಪ್ತ ಮಿತ್ರ ಅಂತ ಕರೆಸಿಕೊಳ್ಳ ಅರ್ಹತೆ ಇಲ್ಲದಿದ್ದರು ಹಾಗಂತ ಬರೀರಿ ಅಂತ ದುಂಬಾಲು ಬಿದ್ದು, ಇದಕ್ಕಾಗಿ ಮಂತ್ರಿ ಮಹೋದಯರಾದ ದೇಶ್ಮುಖ್ ಅವರಿಂದ ಫೋನ್ ಮೂಲಕ ಶಿಫಾರಸು ಮಾಡಿಸುವ ಇಂಥ ನಾಯಕರು ನಮ್ಮನ್ನು ಆಳಬೇಕೆ? ನಿಮ್ಮ ಅನಿಸಿಕೆಯನ್ನು SMS ಮೂಲಕ ತಿಳಿಸಿ, ಇಲ್ಲ ಪತ್ರ ಮುಖೇನ ತಿಳಿಸಿ. ಏನ್ ಗುರು ಹಿಂಗ್ ಬರ್ದವನೆ? ನನ್ನ ಮಗನೇ, ಪೆನ್ನು ಪೇಪರ್ ಇಟ್ಕೊಂಡ್ರು ನಿನ್ಗೆ ಇಷ್ಟಿರ್ಬೇಕಾದ್ರೆ ನಾನ್ ಗನ್ ಇಟ್ಕೊಂಡಿರೋ ನನಗೆ ಇಷ್ಟಿರ್ಬೇಕು. ಬಲರಾಮ್, ಅವನ್ ಬದುಕಿರ್ಬಾರ್ದು. ನಿನ್ಗೇನ್ ತಲ್ ಬುದ್ಧಿದೆ ಗುರು? ಬರೀ ಗಾಂಧಿ ನೋಟ್ ಹೊಡಿಬೇಕು, ಇಲ್ಲ ಫಾರಿನ್ ಗುಂಡ್ ತರ್ಸ್ಕೊಡ್ಬೇಕು. ಬಿಸ್ಕೆಟ್ ತಿನ್ನ ಕಂತ್ರಿನ ಆಗಿದ್ರೆ ನೀ ಹೇಳ್ದಂಗ್ ಬರೀತಿತ್ತು. ನೀನೇನೋ ಕೆಣಕಿರ್ತೀಯ, ಇಲ್ಲ ನಿನ್ ಸ್ಟೈಲ್ ಏನೋ ಮಾಡಿರ್ತೀಯ, ಅದಕ್ಕೆ ಸರಿಯಾಗಿ ಬತ್ತಿ ಇಟ್ಟ. ಬಿಡ್ತೀನಾ? ನಾನು ಇಕ್ತೀನಿ ಅವನಿಗೆ. ಬಲರಾಮ್, ಆದ್ರೆ ಆ ಮಂತ್ರಿ ಮುಕ್ಕಣ್ಣ ಫೋನಲ್ಲಿ ಮಾತಾಡಿದ್ದೀನ, ಆ ನನ್ ಮಗ ಹಂಗೇ ಪೇಪರ್ ನಲ್ಲಿ ಬರ್ದ್ಬಿಟ್ಟವನೆ. ಇನ್ನ ಮುಕ್ಕಣ್ಣ ನನ್ನ ಎದುರಿಗೆ ಸಿಕ್ಕಿದ್ರೆ ಅವನ್ ನನಗೆ ಇನ್ನೆಷ್ಟು ಬೈತಾನೋ, ಮೊದ್ಲು ಅವನನ್ನ ನೋಡ್ಬೇಕು. ಅವನೇ ನುಗಿತಾನ ಗುರು, ಫಸ್ಟ್ ಫೋನ್ ಮಾಡು. ಬಲರಾಮ್, ಸ್ವಿಚ್ ಆಫ್ ಆಗಿದೆ. ಏನೋ ಎಡವಟ್ಟಾಗಿದೆ, ಏನೋ ಎಡವಟ್ಟಾಗಿದೆ ಬಲರಾಮ್. ಏನು ಮುಖ್ಯಮಂತ್ರಿಗಳೇ, ಎಲ್ಲಾ ಸರ್ಕಾರದಲ್ಲೂ
ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಟ್ರಾನ್ಸ್ಫರ್ಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿ ಹೇಳ್ತಾರೆ. ಆದ್ರೆ ನಿಮ್ಮ ಮಂತ್ರಿಮಂಡಲದಲ್ಲಿ ಒಬ್ಬ ಗೂಂಡನ ಫೋಟೋ ಹಾಕೋದಿಕ್ಕೆ ಮಂತ್ರಿಗಳೇ ಫೋನ್ ಮಾಡಿ ಖುದ್ದಾಗಿ ಹೇಳ್ತಾರಲ್ರಿ. ಜನರು ರಾಜಕಾರಣಿಗಳು ಅಂದ್ರೆ ಮುಖಕ್ಕೆ ಸಗಣಿ ಎರಚಂಗಾಗಿದೆ. ಅಂಥದ್ರಲ್ಲಿ ಪೇಪರ್ ನೋಡಿದ್ರ ಮಾತಾಡ್ರಿ, ಜನಕ್ಕೆ ಏನು ಉತ್ತರ ಕೊಡ್ತೀರಾ? ಅಂತವ್ರನ್ನ ನಿಮ್ಮ ಮಂತ್ರಿಮಂಡಲದಿಂದ ಕಿತ್ತಾಕ್ತಿರೋ ಇಲ್ಲ ನಾವೇ ನಿಮ್ಮ ಸರ್ಕಾರನ ಉರುಳಿಸೋ ಯೋಚನೆ ಮಾಡ್ಬೇಕು? ನೀನು ಆತರ ಪಡೋದಲ್ದೆ ನನ್ನನ್ನು ಹಾಳು ಮಾಡ್ತೀಯ ಅಂತ ಹೇಳಿದೆ. ನನ್ ಮಾತು ಕೇಳಲಿಲ್ಲ. ಈಗ ನೋಡು, ನಿನ್ನಿಂದಾಗಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳತ್ತ ನಾನು ಬಯಸ್ಕೋಬೇಕಾಯ್ತು. ಆ ರಿಪೋರ್ಟರ್ ಮಾಡಿರೋ ಅನಾಹುತಕ್ಕೆ ನನ್ ಮಂತ್ರಿ ಪದವಿಗೆ ಸಂಸ್ಕಾರ ಬಂದ್ರು ಬರ್ಬೋದು. ಮುಕ್ಕಣ್ಣ, ನೀ ಸ್ವಲ್ಪ ಸುಮ್ಮನಿರು. ಇನ್ನೊಂದು 5 ನಿಮಿಷ ನೋಡ್ತಾ ಇರು. ನಮ್ಮ ಹುಡುಗರು ಆ ಪ್ರಶ್ನವನ್ನ ಎತ್ತಾಕೊಂಬತ್ತಾರೆ. ಆಮೇಲೆ ಮಜಾ ನೋಡು. ಏಯ್, ನಿನಗ್ ಮಜಾ, ನನಗ್ ಪ್ರಾಣ ಸಂಕಟ. ಅವನ್ ಯಾಕೆ ತಕೊಂಡ್ ಬರಕ್ ಹೇಳ್ದೆ? ಬಿಡ್ರೋ, ನನ್ನ ಯಾಕೆ ಹೇಳ್ಕೊಂಡ್ ಬಂದಿದ್ದೀರಾ? ಬಿಡ್ರೋ, ಬಿಡ್ರೋ, ಬಿಡ್ರೋ. ಯಾಕ್ರಿ ದೇಶಮುಖ್ರೆ, ನನ್ನನ್ನು ಯಾಕ್ರಿ ಇಲ್ಲಿ ಹೇಳ್ಕೊಂಡ್ ಬಂದಿದ್ದೀರಾ? ನಿಮ್ಮವ್ರಿಗೆ ಹೇಳಿ ನನ್ನ ಬಿಟ್ಬಿಡಕ್ಕೆ, ಇಲ್ಲ ಅಂದ್ರೆ ಮತ್ತೆ ಪೇಪರ್ ಅಲ್ಲಿ ಬರಿಬೇಕಾಗತ್ತೆ. ಏನ್ ಬರೀತ್ಯಾ? ಏನ ಬರೀತ್ಯಾ? ನಿನ್ ಕೈ ಇದ್ರೆ ತಾನೇ ಬರೆಯಕ್ಕೆ. ಏ ಬುಲೆಟ್, ನೀನ್ ಎಮೋಷನ್ ನ ಕಂಟ್ರೋಲ್ ಮಾಡ್ಕೊಂತ ಎಷ್ಟು ಹೇಳಿದ್ರು ಕೇಳಲ್ವಾ ನೀನು? ಅವ್ನ್ ಕೈ ಕತ್ತರಿಸ್ಬಿಟ್ರೆ ಸುಮ್ನೆ ಇದ್ಬಿಡ್ತಾನ? ಈಗ ಮ್ಯಾಟ್ರ್ ಮಾತ್ರ ಹಾಕಿದಾನೆ, ಆಮೇಲೆ ಫೋಟೋ ಸಮೇತ ಹಾಕ್ತಾನೆ. ಈಗ ತಾನೇ ಸುಮ್ನೆ ಇರ್ತೀನಿ ಅನ್ಕೊಂಡ್ರ? ರಾಜೀನಾಮೆ ಕೊಡಕ್ಕೆ ರೆಡಿ ಆಗಿದೆ. ಡಿಸೋದ ಅಣ್ಣ. ಅಯ್ಯಪ್ಪ, ಬಿಡ್ರೋ, ನಿಮ್ಮ ಸುಮ್ಮನೆ ಬಿಡಲ್ಲ. ನಡಿ. ಬಿಡ್ರೋ, ಬಿಡ್ರೋ ನನ್ನ. ಬಿಡ್ರೋ. ಅಯ್ಯೋ, ಅಯ್ಯೋ, ಅಯ್ಯಪ್ಪ, ಅಯ್ಯಪ್ಪ, ಅಯ್ಯಪ್ಪ. ಏನ್ರಯ್ಯ, ಅಷ್ಟೇನಾ? ಬೇಗ ಬಾಡಿನ ಡಿಸ್ಪೋಸ್ ಮಾಡಿ. ಆಯ್ತು ಬಸ್. ನನಗ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಎಲ್ಲಿ ಹೋದ ಅಣ್ಣ? ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಲ್ಲ. ACP ರಾಮ್ ಅವ್ರನ್ನ ಮೀಟ್ ಮಾಡಿ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ ಅಂತ ಹೇಳಿದ್ದ. ಫೋನ್ಗೂ ಸಿಕ್ತಿಲ್ಲ. ಒಂದ್ಸಲ ACP ರಾಮ್ ಅವ್ರನ್ನ ಮೀಟ್ ಮಾಡ್ಲಾ? ನೀವು? ನಮಸ್ಕಾರ ತಾಯಿ, ನಾನು ಮಂತ್ರಿ ದೇಶ್ಮುಖ್ ಅಂತ. ಓ, ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಮನೆ ಸಿಂಪಲ್ ಆಗಿದೆ. ಆದ್ರೆ ನಿಮ್ ಅಣ್ಣನೂ ಸಿಂಪಲ್ ಆಗಿರೋದ್ ಬಿಟ್ಟು ಸುಮ್ನೆ ಯಾಕೆ? ಏನಂದ್ರಿ? ನಿಮ್ ಅಣ್ಣ ತುಂಬಾ ಸ್ಟ್ರಿಕ್ಟ್ ಒಂದೇ, ತುಂಬಾ ಸಿನ್ಸಿಯರು ತಾಯಿ. ಇವತ್ತಿನ ಪೇಪರ್ ನೋಡಿದ್ರಾ? ಹಾ, ನೋಡ್ದೆ. ರೌಡಿ ಬಗ್ಗೆ ಬರ್ದಿದ್ದಾನೆ ಸರಿ, ಆದ್ರೆ ನಾನು ಹೇಳಿದೆ ಅಂತ ನನ್ನ ಹೆಸರನ್ನ ಮಧ್ಯೆ ತಂದು ಅವಮಾನ ಮಾಡಿದ್ದು ತುಂಬಾ ನೋವಾಗಿದೆ ತಾಯಿ. ನಿಮ್ ಬಗ್ಗೆನಾ? ನಿಮ್ಮಣ್ಣ ಏನು ಪೆನ್ ಇದೆ ಅಂತ ನಮ್ ಸಾಹೇಬ್ರ ಬಗ್ಗೆ ಹೆಂಗ್ ಬೇಕೋ ಹಂಗ್ ಬರೆದ್ರೆ ನಮ್ ಸಾಹೇಬ್ರೇನು ಸೀಟಿಂದ ದಿಢೀರಂತ ಕೆಳಗಿಳಿದ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅದೆಲ್ಲ ಸುಳ್ಳು. ನಮ್ ಸಾಹೇಬ್ರದು ದೊಡ್ಡ ಗುಣ ಮಾನವೀಯತೆಯಿಂದ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದಾರೆ. ಅದೇ ನಾನಾಗಿದ್ದಿದ್ರೆ ಸುಮ್ನೆ ಇರಯ್ಯ, ಪಾಪ ಮಗು ಹೆದರ್ಕೊಳ್ಳುತ್ತೆ. ನೋಡಮ್ಮ, ನಿಮ್ಮಣ್ಣ ನನ್ನ ಬಗ್ಗೆ ಏನು ಕೆಟ್ಟದಾಗಿ ಬರ್ದಿಲ್ಲ. ಒಬ್ಬ ರೌಡಿನ ಒಳ್ಳೆಯವನು ಅಂತ ಬರಿ ಅಂತ ಶಿಫಾರಸ್ ಮಾಡಿದ್ದಾರೆ ಅಂತ ಬರ್ದಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ಮಣ್ಣ ಬಂದ್ರೆ ಹೇಳ್ಬಿಡಮ್ಮ.
ನಾನಿನ್ ಬರ್ತೀನಿ ತಾಯಿ. ಸರಿ, 15 ಮಾರ್ನಿಂಗ್ 9:30ಗೆ ಸ್ಟಾಫ್ ಮೀಟಿಂಗ್ ಏರ್ಪಾಟ್ ಮಾಡಿ. ಸರಿ, ಓಕೆ, ಕಳಿಸಿ. ಸರ್ ಏನ್ರಿ? ಕೊರಿಯರ್ ಬಂದಿದೆ ಸರ್. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಸರ್, ನಾನು ತುಳಸಿ ಅಂತ, ರಿಪೋರ್ಟರ್ ಶ್ರೀಧರ್ ಇದಾರಲ್ಲ ಅವ್ರ ತಂಗಿ. ಓ, ಐ ಸಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ನಮ್ಮಣ್ಣ ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಎಸ್, ಆ ಕಂಪ್ಲೇಂಟ್ ನನ್ನ ಹತ್ರನೇ ಇದೆ. ಯಾವುದೋ ಫೋನ್ ಬಂತು ಅಂತ ಹೇಳಿ ಹೊರಟೋದ್ರು. ಈಗ ನಾನು ಸೈನ್ ಮಾಡ್ತೀನಿ ಸರ್. ಆ ಕಂಪ್ಲೇಂಟ್ಗೆ ನೀವು ಆಕ್ಷನ್ ತಗೋಬೇಕಾಗಿದೆ. ಅಂದ್ರೆ ನಿನ್ನೆ ಬೆಳಿಗ್ಗೆ ಮನೆಯಿಂದ ಹೋಗಿದ್ ನಮ್ಮಣ್ಣ ಇನ್ನೂ ವಾಪಸ್ ಬಂದಿಲ್ಲ ಸರ್. ಮಿಸ್ ತುಳಸಿ, ನಾನು ನಿಮ್ಮೊಂದು ಫೋಟೋ ತೋರಿಸ್ತೀನಿ. ನೀವು ಅದನ್ನ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ. ಸರ್, ನಮ್ಮಣ್ಣ ಸರ್, ಇವನೇ ಸರ್ ಮೊನ್ನೆ ನಮ್ಮ ಮನೆಗೆ ಬಂದಿತ್ತು. ಅವನ ಬಗ್ಗೆ ಪೇಪರ್ ಬರೀ ಅಂತ ಇವನೇ ಸರ್ ಹೇಳಿತು. ಕೂಲ್ ಡೌನ್ ತುಳಸಿ, ಕೂಲ್ ಡೌನ್. ಈ ಫೋಟೋ ನೋಡ್ತಾ ಇದ್ರೆ ಅವನು ನಿಮ್ಮ ಅಣ್ಣನಿಗೆ ಬೆದರಿಕೆ ಹಾಕ್ತಾ ಇದ್ದಾನ ಅಥವಾ ಸಾಯಿಸಿದಾನ ಅಂತ ಹೇಳೋದಕ್ಕೆ ಖಚಿತವಾಗಿ ಆಗ್ತಾ ಇಲ್ಲ. ಯಾವುದಕ್ಕೂ ಪೂರ್ತಿ ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ಹೇಳೋದಕ್ಕೆ ಸಾಧ್ಯ. ಅರೆ 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 ಮಿಸ್ ತುಳಸಿ, ಸಮಾಧಾನ ಮಾಡ್ಕೊಳ್ಳಿ. ಈ ವಿಷಯನ ಯಾರಿಗೂ ಯಾವುದೇ ಕಾರಣಕ್ಕೂ ನೀವು ತಿಳಿಸಬಾರ್ದು. ಕಲ್ಪ್ರಿಟ್ನ ಹಿಡಿದು ಕನ್ವಿಕ್ಟ್ ಮಾಡೋವರೆಗೂ ಅವನ್ನ ಎಸ್ಕೇಪ್ ಆಗೋದಕ್ಕೆ ನಾವು ಬಿಡಬಾರ್ದು. ಐ ನೀಡ್ ಯುವರ್ ಫುಲ್ ಕೋಆಪರೇಷನ್ ಇಸ್ ಮ್ಯಾಟರ್. ಓಕೆ, ಕಮ್ ಆನ್, ಚೇರ್. ಏನ್ ಕುಡಿತೀರಾ? ಕಾಫಿ, ಟೀ, ಜ್ಯೂಸ್, ಎನಿಥಿಂಗ್ ಎಲ್ಸ್? ಕಮ್ ಆನ್ ಟೆಲ್ ಮೀ. ಬೇಡ ಸರ್, ನಾನೇನು ಬರ್ತೀನಿ. ಮಿಸ್ ತುಳಸಿ, ಫೋಟೋ. ಅದಕ್ಕೆ ತೋರಿಸ್ದೆ. ಇದು ನನಗ್ ತೋರ್ಸೋದ್ರಿಂದ ಏನ್ರಿ ಪ್ರಯೋಜನ? ಹೋಗಿ ಅವ್ರನ್ನ ಅರೆಸ್ಟ್ ಮಾಡತ್ತಾನೆ. ನಾನ್ ನೀವ್ ಹೇಳಿದ ಮೇಲೆ ಅರೆಸ್ಟ್ ಮಾಡೋಷ್ಟು ಆಮೇಲೆ ಅಡಿಗೆ ಆಫೀಸರ್ ಅಲ್ಲ. ನನ್ನ ಪಿಸ್ತಲ್ನಿಂದ ಪಿಯರ್ಸ್ ಆಗೋ ಬುಲೆಟ್ ಹೋಗಿ ಎದೆಗೆ ನಾಟೋ ವೇಗದಲ್ಲಿ ಕೆಲಸ ಮಾಡೋದು ನಾನು. ನಾನು ಆಗ್ಲೇ ಅವ್ನ ಅರೆಸ್ಟ್ ಮಾಡಾಯಿ. ಮತ್ತೆ ನನಗೆ ಫೋಟೋ ತೋರಿಸೋ ಉದ್ದೇಶ? ಆ ಬುಲೆಟ್ನ ಸೂತ್ರಧಾರ ನೀವೇ ಅಲ್ವಾ? ವಾಟ್ ಯು ಮೀನ್? ಒಬ್ಬ ರಾಜಕಾರಣಿ ಹಿಂದೆ ರಾಜಕೀಯ ಮಾಡೋ ಜನಕ್ಕಿಂತ ಅವನ ಹತ್ರ ಸಹಾಯ ಕೇಳಕ್ ಬರೋ ಜನದ ಪರ್ಸೆಂಟೇಜೇ ಜಾಸ್ತಿ. ಅವನು ಸಹಾಯ ಕೇಳಕ್ ಬರ್ತಾನೆ, ಹೋಗ್ತಾನೆ. ಐ ಆಮ್ ಸಾರಿ, ಸ್ವಲ್ಪ ಲೇಟಾಗಿ ಎದ್ದೆ. ಪರವಾಗಿಲ್ಲ.
ಈ ಫೋಟೋ ತೋರಿಸಿದ ಉದ್ದೇಶ ಏನು ಅಂತ ಕೇಳಿದ್ರಲ್ಲ, ನಿಮ್ ವಯಸ್ಸೆಷ್ಟು ಅಂತ ಕೇಳಿದೆ. 51. ಸೈಟು ಶಾರ್ಟ್ ಲಾಂಗ? ಐ ಮೀನ್ ದೃಷ್ಟಿ ಶಾರ್ಟ್ ಸೈಟಾ ಲಾಂಗ್ ಸೈಟಾ ಅಂತ. ನೀವು ಕನ್ನಡಕ ಯೂಸ್ ಮಾಡ್ತೀರಲ್ವಾ? ಸ್ವಲ್ಪ ಹಾಕೊಳ್ಳಿ, ಸೂಕ್ಷ್ಮವಾಗಿ ಆ ಫೋಟೋನ ಗಮನಿಸಿ. ಅಲ್ಲಿದೆ. ಅದೇ ಫೋಟೋ. ಇದ್ರಲ್ಲೇನಿದೆ ವಿಶೇಷ? ಮೋಸ್ಟ್ಲಿ ನಿನಗೆ ಸೈಟ್ ಪ್ರಾಬ್ಲಮ್ ಇರ್ಬೋದು. ತಗೋ, ಕನ್ನಡಕ ಹಾಕೊಂಡು ಸರಿಯಾಗಿ ನೋಡು. ಸ್ವಲ್ಪ ಮಾತಿನ ಶೈಲಿನ ಬದಲಾಯಿಸ್ಕೋತೀರಾ? ಓ ಸಾರಿ. ನೋಡಿ. ನಾನ್ ನೋಡಿದೀನಿ, ನೀವೇ ಇನ್ನೊಂದ್ಸಲ ನೋಡಿ. ನನಗೇನು ಕಾಣ್ತಾ ಇಲ್ಲ. ಕಾಣಿಸ್ತೀನಿ. ಈ ಬಲಗಡೆ ತುದಿನಲ್ಲಿ ಒಂದು ಅಗೋಚರವಾದ ಕೈ ಕಾಣಿಸ್ತಾ ಇದೆ. ಈಗ ನಿಮ್ ಕಣ್ಣಿಗೆ ಈ ವಿಶೇಷ ಕಾಣಿಸ್ತು ಅಂತ ನಿಮ್ ಮುಖನೇ ಹೇಳ್ತಾ ಇದೆ. ನನ್ನ ಮುಖ ಏನ್ ಹೇಳ್ತಾ ಇದೆ? ಆ ಕೈ ನಿಮ್ದೆ ಅಂತ. ಮಿಸ್ಟರ್ ರಾಮ್, ನಿಮ್ ಊಹೆ ಅತಿ ಆಯ್ತು. ಅಲ್ಲ, ಆ ಕೈ ನಂದೆ ಅಂತ ಹೇಗೆ ಹೇಳ್ತೀರಾ? ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಆಭರಣನು ನಿಮ್ ಕೈನಲ್ಲಿರೋ ಆಭರಣನು ಒಂದೇ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇನ್ ಹೇಳ್ತೀರಾ? ಅಲ್ರಿ, ನಂತರ ಆಭರಣನ ಬೇರೆ ಯಾರೋ ಹಾಕೊಳ್ಳಲ್ವಾ? ಅಲ್ಲ, ಒಂದೇ ತರ ಮಾಂಗಲ್ಯನ ಎಷ್ಟೋ ಹೆಂಗಸರು ಹಾಕೋತಾರಪ್ಪ. ಏನ್ ಹೇಳ್ತೀರಿ? ಹಾಕೋತಾರೆ, ಆದ್ರೆ ಅದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಈ ಫೋಟೋದಲ್ಲಿರೋ ಆಭರಣನು ನಿಮ್ ಕೈನಲ್ಲಿರೋ ಆಭರಣನು ಒಂದೇ ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ನಿಮಗೂ ಅವನಿಗೂ ಇರೋ ನಂಟು ಯಾರಿಗೆ ತಾನೇ ಗೊತ್ತಿಲ್ಲ. ಮಿಸ್ಟರ್ ರಾಮ್, ನೀವು ಲಿಮಿಟ್ ಮೀರಿ ಹೋಗ್ತಾ ಇದ್ದೀರಾ. ನನ್ನ ಲಿಮಿಟ್ ಬಗ್ಗೆ ಮಾತಾಡೋದೇ ಆದ್ರೆ ನಿಮ್ಮನ್ನ ಬೆನಿಫಿಟ್ ಆಫ್ ಡೌಟ್ ಅಂತ ನಿಂತ ಜಾಗದಲ್ಲಿ ಅರೆಸ್ಟ್ ಮಾಡ್ಬೋದು. ಆದ್ರೆ ಹಾಗೆ ಮಾಡಲ್ಲ. ನಿಮ್ಮ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ಒಂದು ಚಿಕ್ಕ ಚೋಕ್ ಕೊಟ್ಟೆ. ನಿಮ್ ಕೈಯೇ ಅಂತ ಪ್ರೂವ್ ಆಗುತ್ತೆ. ಆಗ ನಾನೇ ಬಂದು ಅದೇ ಕೈ ಕೊಳ ತೊಡಸ್ತೀನಿ. ಸದ್ಯಕ್ಕೆ ಬಚಾವಾಗಿದ್ದೀರ. ಬರ್ಲಾ? ಸರ್, ಕರ್ಕೊಂಡು ಬಂದಿದ್ದೀನಿ ಸರ್. ಮಾತಾಡ್ತೀರಿ ಸರ್? ಒಂದು 5 ನಿಮಿಷ ಬಂದೆ. ಏನು ಹೆಂಗಿದ್ದೀನಿ ಅಂತ ನೋಡಕ್ ಬಂದ್ರ? ನೀನ್ ಬಿಡಯ್ಯ, ಎಲ್ಲಿದ್ರು ಚೆನ್ನಾಗೇ ಇರ್ತೀಯ. ಯಾಕೆಂದ್ರೆ ಸುತ್ತಮುತ್ತ ಜನನ ಹಾಗೆ ಇಟ್ಟಿರ್ತೀಯಲ್ಲ. ಒಂದೊಂದ್ಸಲ ಮೆಂಟಲ್ ತರ ಆಡ್ತೀಯ ನೋಡು, ಅದೇ ನಿನ್ ವೀಕ್ನೆಸ್. ಮೆಂಟ್ಲು ತರ ಆಡ್ತಿರೋದ್ರಿಂದ ನಿನ್ಗೇನು ತೊಂದರೆ ಇಲ್ವಲ್ಲ? ಯಾಕೆಂದ್ರೆ ಕಂಬಿ ಹಿಂದೆ ಇರೋದು ನಾನ್ ತಾನೆ. ಹೂನಪ್ಪ, ಸದ್ಯಕ್ ನೀನಿದ್ದೀಯಾ. ಆ ರಾಮ್ ಹಾಕಿರೋ ಸ್ಕೆಚ್ಗೆ ನನ್ನ ಮುಖದ ಮೇಲೆ ಕಂಬಿ ತರ ಗೆರೆ ಹಾಕಿದ್ರು ಹಾಕ್ತಾನೆ. ಅರ್ಥ ಆಗ್ಲಿಲ್ಲ. ನೋಡು, ಆ ಫೋಟೋನ ಸರಿಯಾಗಿ ನೋಡು. ಅದು ನಂದೇ ಕೈ, ಪೂರ್ತಿ ನಂದೇ ಕೈ ಅಂತ ಏನಾದ್ರೂ ಗೊತ್ತಾಗಿದ್ರೆ ಒಂದ್ ಕೊಲೆ ಕೇಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ನಿನ್ ಜೊತೆಗೆ ನಾನು ಒಳಗಡೆ ಹಾಕ್ತಿದ್ದ. ಈಗ್ಲೂ ನಿನ್ನನ್ನು ಒಳಗಡೆ ಹಾಕೋ ಕಾಲ ದೂರ ಇಲ್ಲ ಅಂತ ವಾರ್ನ್ ಮಾಡಿ ಹೋಗಿದ್ದಾನೆ, ಗೊತ್ತಾ? ಅಲ್ಲಯ್ಯ, ನೀನು ಒಬ್ಬ ತಾಳ್ಮೆಯಿಂದ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿತ್ತಾ? ಈ ಫೋಟೋನೇ ನಾನು ಲಾಕ್ ಮಾಡಿದ್ದು. ಹೌದು, ಈ ಫೋಟೋ ಅವ್ರಿಗೆ ಹೆಂಗ್ ಸಿಕ್ತು? ಸಿಗೋದಕ್ ನೀನೇನ್ ದೊಡ್ಡ ಸ್ಟಾರಾ? ಫುಟ್ಪಾತ್ ಅಲ್ಲಿ, ಪಾರ್ಕ್ಗಳಲ್ಲಿ ಅಭಿಮಾನಿಗಳಿಗೆ ಸಿಗೋ ತರ ಸಿಗೋಕೆ. ನೋಡು, ನಿನ್ನ ಅಡ್ಡಾದಲ್ಲಿ ನಿನ್ನವರೇ ಯಾರೋ ಮೊಬೈಲಲ್ಲಿ ತೆಗೆದು ಕಳ್ಸಿದ್ದಾರೆ. ನಮಸ್ಕಾರ ಸರ್. ಬಾ ಬಲರಾಮ್. ಬಲರಾಮ್, ನೋಡ್ತಾ ಯಾವ ಮಗ? ಬಾಲು,
ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ನಮ್ಗೆ ಕಷ್ಟ. ಮೊದಲು ಅವನ್ನ ಆಚೆ ಕಳಿಸು. ಬಲರಾಮ್, ಒಂದ್ ನಿಮಿಷ. ನೀನ್ ಬದಲಾಗೋದೇ ಇಲ್ಲ. ಹೇಳಿದೆ ತಡ ಅವನು ಹೇಳ್ತಾ ಇದೀಯ. ಅವತ್ತು ಆ ರಿಪೋರ್ಟರ್ನ ಹ್ಯಾಂಡಲ್ ಮಾಡಿದಾಗ ಅಡ್ಡದಲ್ಲಿ ಯಾರ್ಯಾರಿದ್ರು? ಇನ್ಯಾರಿರ್ತಾರೆ? ಮಾಮೂಲಿ ನಮ್ಮ ಹುಡುಗ್ರೆ, ಬಲರಾಮು, ಡಿಸೋಜ, ರಜಾಕ್. ಆದ್ರೆ ಅದರಲ್ಲಿ ಹೊಸದಾಗಿ ಸೇರ್ಪಡೆ ಆದವ್ರು ಯಾರು? ಇನ್ಯಾರು? ಬಲರಾಮ್. ಅವನೇ ಇರ್ಬೇಕು. ಅವನೇ ಈ ಕೆಲಸ ಮಾಡಿರೋದು. ನಿನ್ಗೆ ಅದೇ ಅನುಮಾನದ ಬುದ್ಧಿ. ರಾಮು ಬಲರಾಮಗ್ ಫೈರ್ ಮಾಡಿದ್ದನ್ನ ನಾನ್ ನೋಡಿದ್ದೀನಿ. ಬಲರಾಮು ರಾಮ್ ಮನೆಗ್ ಫೈರ್ ಮಾಡಿದ್ದನ್ನ ನಮ್ಮ ಹುಡುಗರು ನೋಡೋರೆ. ಅದೆಲ್ಲ ಯಾಕೆ ನಾಟಕ ಆಗಿರ್ಬಾರ್ದು? ಬಿಡು, ಬೇರೆ ಯಾರಾದ್ರೂ ದುಡ್ಡಾಸೆಗೆ ಈ ಕೆಲಸ ಮಾಡಿರ್ಬೇಕು. ಅವ್ರು ಡಾನ್ ಆಗೋದಿಕ್ಕೆ ನಾನ್ ಒಳಗಡೆ ಹೋದ್ರೆ ಅವ್ರು ಒಳ್ಳೇದಾಗತ್ತೆ ಅಂತ ಮಾಡಿರ್ಬೇಕು. ಬಲರಾಮು ತಾಕತ್ತಿರೋನು, ಗುಂಡಿಗೆ ಇರೋ ಗಂಡು. ಹಾ, ಸರಿ ಸರಿ. ವಿಷಯ ಏನು ಅಂತ ಗೊತ್ತಾಗೋವರೆಗೂ ನೀನ್ ಸ್ವಲ್ಪ ಸೈಲೆಂಟ್ ಆಗಿರು. ನಾನು ಮತ್ತೆ ಬಂದು ನೋಡ್ತೀನಿ. ನೋಡು, ಈ ಫೋಟೋ ತೆಗಿಬೇಕು ಅಂದ್ರೆ ಯಾರ್ಯಾರು ಎಲ್ಲೆಲ್ಲಿದ್ರು ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡು ಸ್ಕೆಚ್ ಹಾಕಿ ಕಳ್ಸು. ಬರ್ಲಾ? ಏನ್ ಗುರು, ನಾನು ನೋಡ್ತಾರ ಕಣ್ಣಲ್ಲಿ ಬೇರೆ ತರ ನೋಟ ಕಾಣ್ತಿದ್ಯಲ್ಲ? ನಿನ್ ಕಣ್ಣಿನ ನೋಟದಲ್ಲಿ ಸಾಚತನ ಇದೆಯೋ ಕಪಟತನ ಇದೆಯೋ ಅಂತ ನೋಡ್ತಾ ಇದ್ದೆ. ಯಾಕೆ ನನ್ನ ಕಣ್ಣಲ್ಲಿ ಅದನ್ನ ಹುಡ್ಕಕ್ಕೆ ಕಾರಣ ಆದ್ರೂ ಏನ್ ಬಂತು? ನನ್ ಮಕ್ಕಳು ಈ ರಾಜಕಾರಣಿಗಳು ಅವ್ರ ಹೆಂಡ್ರು ಮಕ್ಕಳು ನಂಬ್ತಾರೋ ಇಲ್ವೋ? ಅದೇ ತಾನೇ ಅವ್ರ ಬುದ್ಧಿ. ಇಲ್ಲ ಅಂದ್ರೆ ಆ ಲೆವೆಲ್ ಹೆಂಗ್ ಬೆಳಿತಾರೆ? ಅಂತದ್ ಏನಾಯ್ತು ಅಂತ ನನ್ನ ಹತ್ರ ಹೇಳಿದ್ರೆ ನಾನಾದ್ರೂ ತಲೆ ಕೆಡ್ಸ್ಕೋಬಹುದು. ಬಲರಾಮ್, ನಾವು ರಿಪೋರ್ಟರ್ ಹೊಡೆದಾಗ್ತಿರೋ ಫೋಟೋ ಅದೆಂಗೋ ACP ರಾಮ್ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನ ತಂದು ದೇಶಮುಖಕ್ಕೆ ತೋರಿಸ್ಬಿಟ್ಟು ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾನೆ. ಅವನು ನಿನ್ ಮೇಲೂ ಅನುಮಾನ ಪಡ್ತಾ ಇದ್ದಾನೆ. ಛೇ, ಅದೇ ತರ ನಮ್ ದೇಶದ ವೀಕ್ನೆಸ್. ಇಲ್ಲಿ ನಿಯತ್ಗೆ ಬೆಲೆನೇ ಇಲ್ಲ. ಬನ್ನಿ ಬಾಲಾಜಿ ಅವರೇ, ಟೈಮ್ ಆಯ್ತು, ಹೋಗೋಣ. ಬಲರಾಮ್, ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದ್ರೂ ಏನ್ ಮಾಡ್ತಿದ್ದೀರಾ? ಬಲರಾಮ್, ಏನ್ ಮಾಡ್ತಿದ್ಯಾ? ಹೇಳು ಗುರು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕಣ್ಣಲ್ಲಿ ಸೊನ್ನೆ ಮಾಡಿದ್ರು ನಾನು ತಲೆ ಉಳಿಸ್ಬಿಡ್ತೀನಿ. ಬಲರಾಮ್, ನಿನ್ ಮೇಲೆ ನಂಬಿಕೆ ಇದೆ. ಪ್ರಾಣಕ್ಕಿಂತ ನಿನ್ ನಂಬಿಕೆನೇ ಮುಖ್ಯ. ಬಲರಾಮ್, ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ನಲ್ಲ, ಕುಡಿಲಿ ತೊಳಿ. ಸಾರಿ. ಏನ್ ಸಾರಿನೋ, ಸದ್ಯ ಏನಾದ್ರು ಅನಾಹುತ ಆಗಿದ್ರೆ ನನ್ನ ತಲೆ ಬರ್ತಾ ಇತ್ತು. ಬಾಲಾಜಿ ಬನ್ನಿ. ಬಲರಾಮ್, ಬೇರೆ ಹುಡುಗರ ಮೇಲೆ ನಿಗಾ ಇಡು, ಬೇಜಾರ್ ಮಾಡ್ಕೋಬೇಡ. ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಬಾ ಬಲರಾಮ್. ಸರ್, ಏನೋ ಬರಕ್ ಕೇಳಿದ್ರಂತೆ. ಆ ಬುಲೆಟ್ ಆವೇಶದಿಂದ ಮಾಡಿರೋ ಕೆಲಸ ನನ್ ಕುತ್ತಿಗೆ ಬಂದಿದೆ. ಆ ಫೋಟೋ ACP ರಾಮ್ ಕೈಲಿ ಸಿಕ್ಕಿರೋದ್ರಿಂದ ಬುಲೆಟ್ ಜೈಲಿಗೆ ಸೇರ್ದ. ನನ್ನ ಹತ್ರ ಬಂದು ಆ ಫೋಟೋನೇ ದೊಡ್ಡ ಎವಿಡೆನ್ಸ್ ಅನ್ನೋ ತರ ನನ್ನ ಮುಖಕ್ಕೆ ಹಿಡಿತಾನೆ. ಬಲರಾಮ್, ನಾನು ಜೈಲಲ್ಲಿ ಬುಲೆಟ್ನ ಮೀಟ್ ಮಾಡಿದಾಗ ಅವನು ಡಿಸೋಜ ಮೇಲೆ ಅನುಮಾನ ಪಟ್ಟ. ನಿನ್ಗೇನನ್ಸುತ್ತೆ? ಅವನ ಅನುಮಾನ ಪಟ್ರೆ 100% ಕರೆಕ್ಟ್ ಆಗಿರುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆವತ್ತು ಆ ಡಿಸೋಜ ಅಲ್ಲಿದ್ದು ತಪ್ಪಾಯ್ತು ಅನ್ನಿಸ್ತಾ ಇದೆ. ಈಗ ನಾನೇನ್ ಮಾಡ್ಬೇಕು? ನೋಡು, ಆ ಡಿಸೋಜಾನ ಫಾಲೋ ಮಾಡು. ಯಾವುದೇ ರೀತಿ ಅವನ ಮೇಲೆ ಅನುಮಾನ ಬಂದ್ರು ಹಿಂದೆ ಮುಂದೆ ನೋಡದೆ ಅವನ್ನ ಮುಗಿಸಿ ನನ್ನ ಬಂದು ನೋಡು. ಇಂಥ ನಮ್ಮ ಖರಾಮಗಳಿರೋದ್ರಿಂದಾನೇ ಬೂಡ ತಲೆಕೆಳಗಾಗ್ತಾ ಇರೋದು. ಈಗ ನೋಡು, ನನ್ನ ಬುಡಕೆ ಬಂದಿದೆ. ಸರಿ ಸರ್, ಈ ಕ್ಷಣದಿಂದ ಡಿಸೋಜನ ಡಿಸ್ಪೋಸ್ ಮಾಡೋದೇ ನನ್ನ ಕೆಲಸ ಸರ್. ನಾನು ಬರ್ತೀನಿ ಸರ್. ಬಲರಾಮ್, ಹಣ ಏನಾದರೂ? ಸರ್, ನಿಮ್ಮ ಬಲನೇ ನನ್ಗೆ ಹಣ ಸರ್. ನಾ ಬರ್ತೀನಿ ಸರ್. ನಿಯತ್ತು ಅನ್ನೋ ಪದಕ್ಕೆ ಅರ್ಥ ಕೊಡೋದೆ ಇಂಥವ್ರು. ಬಲರಾಮಣ್ಣ ಬಂದ್ಮೇಲೆ ಬುಲೆಟ್ ಅಣ್ಣ ನಮ್ ಕಡೆ ಗಮನ ಹರಿಸೋದೇ ಕಡಿಮೆ ಮಾಡ್ಬಿಟ್ರು. ಇರ್ಲಿ,
ಡಿಸೋಜಾ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳು. ಮಿನಿಸ್ಟ್ರು ಬಲರಾಮ್ ಹತ್ರ ನಿನ್ ಮೇಲೆ ಒಂದು ಕಣ್ಣಿಡಕ್ಕೆ ಹೇಳ್ತಾ ಇದ್ರು, ಬೇಕಾದ್ರೆ ನೋಡು. ಅವನೇನು ನನ್ನ ಮೇಲೆ ಕಣ್ಣಿಡೋದು, ನಾನಾಗ್ಲೇ ಅವನ ಮೇಲೆ ಕಣ್ಣಿಟ್ಟಾಯ್ತು. ನಮಸ್ಕಾರ ಮುಖಂಡ. ನಿನ್ನ ನಂಬಿದಕ್ಕೆ ಅಸೆಂಬ್ಲಿ ಮೆಟ್ಲು ಹತ್ತೋದಕ್ಕಿಂತ ಹೆಚ್ಚಾಗಿ ನಿನ್ನ ನೋಡೋದಕ್ಕೆ ಜೈಲಿಗೆ ಬರ್ಬೇಕಾಯ್ತು. ಅದು ಒಳ್ಳೇದೇ ಅಲ್ವಾ, ಒಳಗಿರೋದಕ್ಕಿಂತ ನೋಡಕ್ ಬರೋದು. ಸಾಕು ಸುಮ್ನಿರಯ್ಯ. ನಿನಗೆ ತಕ್ಷಣ ಎಮೋಷನ್ ಆಗೋ ವೀಕ್ನೆಸ್ ಮಾತ್ರ ಇದೆ ಅನ್ಕೊಂಡಿದ್ದೆ, ಆದ್ರೆ ಎಲ್ರು ನಂಬೋ ವೀಕ್ನೆಸ್ ಇದೆ ಅಂತ ಈಗ್ಲೇ ಗೊತ್ತಾಗಿದ್ದು. ಅದೇನು ಅಂತ ಬಿಡ್ಸೇಳ್ಬಾರ್ದಾ? ಆ ಬಲರಾಮ್ನ ನಂಬೋದು ಬೇಡ ಅಂತ ಹೇಳಿದೆ, ನನ್ನ ಮಾತು ಕೇಳಲಿಲ್ಲ. ಸಾಕ್ಷಿ ಬೇಕಾ? ನೋಡು. ಇದಕ್ಕೇನ್ ಹೇಳ್ತೀಯ? ಈಗ ಯಾರನ್ನ ನಂಬೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆ ನನ್ನ ಮಗನ್ನ ಬಿಡಬಾರ್ದು, ಅವನ್ನ ಬಿಡಬಾರ್ದು. ಬಿಟ್ರೆ ಇಬ್ಬರಿಗೂ ನೇಣೆ. ಹೆಂಗ್ ಮುಖಂಡ ಮುಗ್ಸೋದು? ಹೆಂಗೆ ಅಂದ್ರೆ ಅವನೊಬ್ಬನೇ ಇರಬೇಕು, ಕೈಲೇನೂ ಇರಬಾರ್ದು. ಗುಂಪಲ್ಲಿ ಗದ್ದಲ ಆಗಿ ಯಾರು ಮುಗಿಸೋರು ಅನ್ನೋದು ಗೊತ್ತಾಗ್ಬಾರ್ದು. ಹಾಗೆ ಮುಗಿಸ್ಬೇಕು ಅವನ್ನ. ಹಲೋ, ನಾನು ಬಲರಾಮ್ ಮಾತಾಡ್ತಾ ಇದ್ದೀನಿ. ಮಲ್ಲೇಶ್ವರಂ ಕಾಂಪ್ಲೆಕ್ಸ್ ಹತ್ರ.
ಮಿನಿಸ್ಟರ್ ಸಮೇತ ಎಲ್ಲರನ್ನೂ ಜೈಲ್ ಹಾಕಿಸ್ತೀನಿ. ಇದಕ್ಕೆ ನೀನು ಮನಸ್ಸು ಮಾಡಬೇಕು ಅಷ್ಟೇ. ಸಾರಿ ಸರ್, ಆ ಕೆಲಸ ಏನೇ ಇದ್ರು ಬೇರೆ ಯಾರತ್ತಾದ್ರೂ ಮಾಡಿಸ್ಕೊಳ್ಳಿ. ನಾನು ಆ ರೀತಿ ನಂಬಿಕೆ ದ್ರೋಹ ಮಾಡೋನಲ್ಲ ಸರ್. ನಾನು ಯಾವತ್ತಿದ್ರು ನಿಯತ್ತಾಗಿ ನಡ್ಕೊಳ್ಳೋನು ಸರ್. ದಯವಿಟ್ಟು ನನ್ನ ಇಂಥ ಕೆಲಸಕ್ಕೆ ಏನು ಮುಂದೆ ಕರಿಬೇಡಿ. ಬರ್ತೀನಿ. ಕೇಳಿದ್ರ ಸರ್, ಡಿಸೋದನ್ ಮಾತು ಕೇಳ್ಬಿಟ್ಟು ನನ್ನ ಮೇಲೆ ಅನುಮಾನ ಪಟ್ರಲ್ಲ. ನಿಮ್ ಮುಖಾನೇ ಹೇಳುತ್ತೆ ನನ್ನ ಮೇಲೆ ಅನುಮಾನ ಪಟ್ರಿ ಅಂತ. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಲರಾಮ್. ಕೆಲವು ಸಲ ಎಲ್ರೂ ಒಂದೇ ತಕಡಿಲಿ ತೂಗೋ ಬುದ್ಧಿ ನಮ್ದು. ಈಗ ಮುಂದೆ ಹೇಳಿ. ಮುಂದೆ ಏನು ಅಂತ ಹೇಳೋ ಸ್ಥಿತಿಲಿ ನಾನಿಲ್ಲ. ನನ್ನ ತಲೆ ಕೊಳತು ಹಳಸಿನ ತರ ಆಗಿದೆ. ನೋಡು, ನನಗೆ ಸ್ವಲ್ಪ ಟೈಮ್ ಕೊಡು. ಸರಿ, ನೀವು ಹೇಳಿ ಕಳಿಸ್ದಾಗ ಬರ್ತೀನಿ. ನೋ ಸರ್, ನಮ್ಮಣ್ಣ ಕೊಟ್ಟಿದ್ದ ಕಂಪ್ಲೇಂಟ್ ನಿಮ್ ಹತ್ರನೇ ಇದೆ. ಆ ಫೋಟೋ ಪ್ರೂಫ್ ಇದ್ರೂನು ಆ ಥರ್ಡ್ ಕ್ಲಾಸ್ ರೋಗ್ಗಳನ್ನ ಅರೆಸ್ಟ್ ಮಾಡೋ ತರ ನಾಟಕ ಆಡಿ ಅವ್ರನ್ನ ಹಾಸ್ಪಿಟಲ್ ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿದ್ದೀರಾ. ಆ ಮಂತ್ರಿ ತಾನೆ ಇದೆಲ್ಲದಕ್ಕೂ ಸಪೋರ್ಟ್. ಅವನನ್ನ ಯಾಕೆ ಸರ್ ಅರೆಸ್ಟ್ ಮಾಡಲ್ಲ ನೀವು? ಮಾತಾಡಿ ಸರ್, ಯಾಕೆ ಸರ್ ಆ ರೌಡಿಗಳೆಲ್ಲ ಸುಮ್ಮನೆ ಬಿಟ್ಟಿದ್ದೀರಾ? ನೀವು ಮಾತಾಡಲ್ಲ ಸರ್, ನಾನೇ ಹೇಳ್ತೀನಿ ಕೇಳಿ. ಅವನ ಅಧಿಕಾರ, ಅವನ ದುಡ್ಡು ಎರಡೂ ನಿಮ್ಮನ್ನ ಕೊಂಡ್ಕೊಂಡ್ಬಿಟ್ಟಿದೆ. ನಿಮ್ಮ ಅವನನ್ನೇ ಹೇಳ್ತಿದ್ದೆ ಸರ್, ನೀವು ಅವ್ರಿಗೆ ಸೋತ್ ಹೋಗಿದ್ದೀರಾ ಅಂತ. ಅವ್ರು ಹೋಗ್ಲಿ, ಆ ರೌಡಿಗಳು ಮಾರ್ಕೆಟ್ ಅಲ್ಲಿ ಕಚ್ಚಾಡಿ ಕೊಂದ್ ಹಾಕ್ಬಿಟ್ರಲ್ಲ ಸರ್, ಅವ್ರನ್ನ ಯಾಕೆ ಸರ್ ಸುಮ್ಮನೆ ಬಿಟ್ರಿ ನೀವು? ಮಾತಾಡಿ ಸರ್, ಮಾತಾಡಿ. ಆ ರೌಡಿನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಲೇಬೇಕು ಅಂತಂದ್ರೆ ಹೇಳ್ತೀನಿ ಕೇಳು. ಆ ಬಲರಾಮ್ ಅನ್ನೋ ರೌಡಿನ ನಾವು ಹೊಡೆದಾಕಿದ್ರೆ ನಿಮ್ಮ ಅಣ್ಣನ ಸಾವಿನ ಹಿಂದಿರೋ ಮುಖ್ಯವಾದ ಸಾಕ್ಷಿಗಳು ನಮ್ಮ ಕಾನೂನು ಕಣ್ಣಿಂದ ಈಸಿಯಾಗಿ ತಪ್ಪಿಸ್ಕೊಂಡ್ಬಿಡ್ತಾ ಇದ್ವು. ಇವತ್ತೇನಾದ್ರೂ ನಿಮ್ಮ ಅಣ್ಣನ ಸಾವಿಗೆ ಕಾರಣನಾದ ರೌಡಿ ಜೈಲಲ್ಲಿ ಇದ್ದಾನೆ ಅಂತಂದ್ರೆ ಆ ಬಲರಾಮ್ ಕೊಟ್ಟ ಸಾಕ್ಷಿ ನೀನ್ ನೋಡಿದ ಫೋಟೋ. ಈಗ ಹೇಳು, ಅವನೊಬ್ಬನ್ನ ಹೊಡೆದಾಕೋದು ಬಹಳ ಕಷ್ಟವಾದ ಕೆಲಸ ಏನಲ್ಲ. ಅವ್ರಿಗವರೇ ಹೊಡೆದಾಡ್ ಸತ್ರೆ ಅವ್ರ ಬಲ ಕುಗ್ಗುತ್ತೆ, ನಮ್ಮ ಕೆಲಸ ಈಸಿಯಾಗುತ್ತೆ. ಇನ್ನಷ್ಟು ಮಾಹಿತಿ ಬೇಕಾಗಿರೋದ್ರಿಂದನೇ ನಾನು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ನಿಮ್ಮ ಅಣ್ಣ ಸತ್ತಿದ್ದೇನೆ ಒಂದೇ ಒಂದು ಕಾರಣಕ್ಕಾಗಿ ಕೂಗಾಡ್ತಾ ಇದೆಯಾ, ಕಿರ್ಚಾಡ್ತಾ ಇದೆಯಾ? ಆಮೇಲೆ ಏನಂದೆ ನೀನು? ಅವ್ರು ತೋರಿಸಿರೋ ಹಣ ಅಧಿಕಾರಕ್ಕೆ ನಾನು ಸೋತಿದ್ದೀನಿ ಅಂದೆ ಅಲ್ವಾ? ನಾನೇನಾದ್ರೂ ಅವೆರಡಕ್ಕೂ ಸೋತಿದ್ರೆ ಆ ರೌಡಿನ ಅರೆಸ್ಟ್ ಮಾಡ್ತಾ ಇರ್ಲಿಲ್ಲ, ಆ ಮಂತ್ರಿ ಎದೆ ನಡುಗೋ ಹಾಗೆ ಚೋಕ್ ಕೊಡ್ತಾ ಇರ್ಲಿಲ್ಲ. ಒಂದು ನಿಮಿಷ ನೀನೊಬ್ಳೆ ಕೂತ್ಕೊಂಡು ನೀನೇ ಯೋಚನೆ ಮಾಡು, ಆ ಗೊತ್ತಾಗುತ್ತೆ ನಾನು ಮಾಡಿದ ಸರಿನಾ ತಪ್ಪ ಅಂತ. ಬರ್ತೀನಿ. ಇಷ್ಟೊತ್ತಿನಲ್ಲಿ ಒಂದು ಹುಡುಗಿನ ಹಾಗೆ ಬಿಟ್ಟೋದ್ರೆ ನನ್ನ ಯೂನಿಫಾರ್ಮ್ಗೂ ನನ್ನ ವ್ಯಕ್ತಿತ್ವಕ್ಕೂ ಗೌರವ ತೋರುತ್ತಿಲ್ಲ. ಬಾ, ಮನೆ ಡ್ರಾಪ್ ಮಾಡ್ತೀನಿ. ಕಮ್. ಇನ್ನು ಎಷ್ಟು ದಿವಸ ಇಲ್ಲೇ ಕೊಳಿಬೇಕು ಅಂತ ಮಾಡಿದ್ಯಾ? ಬೇಗ ಬಿಡುಗಡೆ ಮಾಡದೆ ಹೋದ್ರೆ ಈಗ ಹಾಫ್ ಮೆಂಟ್ಲಾಗಿದ್ದೀನಿ. ಇನ್ 2 ದಿವಸ ಅಮಾಸೆ ಕಳೆಗಳಿಗೆ ಫುಲ್ ಮೆಂಟ್ಲಾಕೋಗ್ಬಿಡ್ತೀನಿ. ನೀನ್ ಫುಲ್ ಮೆಂಟ್ಲಾದ್ರೆ ನಾನು ಈಗಾಗಲೇ ಕೋಮಾಗ ಹೊರಟೋಗಿದ್ದೀನಿ. ನೋಡು, ಬರೀ ನನ್ನ ಬಲಗೈ ಬಂದಿದ್ದಕ್ಕೆ ನಾನು ಬಚಾವಾಗಿದ್ದೀನಿ. ನಿನ್ ಫುಲ್ ಫಿಗರ್ ಫೋಟೋಲ್ ಬಂದಿದ್ದಕ್ಕೆ ನೀನ್ ಸಿಕ್ಕಾಕೊಂಡಿದ್ಯಾ. ನಿನ್ನನ್ನು ಹೊರಗಡೆ ತರೋದು ಅಷ್ಟೊಂದು ಸುಲಭ ಅಲ್ಲ. ಜೊತೆಗೆ ಡಿಸೋಸ್ ಅನ್ಕೊಂದಿದ್ದು ಇನ್ನೂ ಹಸಿಯಾಗೇ ಇದೆ. ಅದು ರಾಮ್ ಎನ್ಕೌಂಟರ್ ಆಗಿದ್ದಕ್ಕೆ ಬಚಾವ್. ನಿನ್ ಕಡೆಯವರೇ ಬಲರಾಮ್ನ ಸಾಯಿಸೋದಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ರೆ ಈ ಜೈಲಲ್ಲಿ ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಿದ್ದ. ಸುಮ್ನಿರ್ರಿ, ಪಂದ್ಯಕ್ಕೆ ಬಿಟ್ಟು ಗೂಳಿ ತರ ಗುದ್ದಾಡ್ತಿದ್ರೆ ಆ ACP ರಾಮ್ ನಿನ್ನ ಒಳಗೆ ಹಾಕಕ್ಕೆ ಈಸಿ ಆಗುತ್ತೆ. ಫಸ್ಟ್ ಈ ಕೇಸಿಂದ ಸಾಲ್ವ್ ಆಗೋದು ನೋಡಿ. ನೋಡಬ್ಬಲ್ಲ ನೀನ್ ಹೇಳೋದು. ಇವನು ನನ್ನ ಹತ್ರ ಬಂದಾಗ ಒಂದ್ ಜೊತೆ ಕಿತ್ತೋಗಿರೋ ಹಳೆ ಹವಾಯಿ ಚಪ್ಪಲಿ ಇತ್ತು. ಇವತ್ತು ಬಿಳಿ ಕಾರಿ ಗರಿ ಗರಿ ಬಟ್ಟೆ ಹಾಕೊಂಡ್ಮೇಲೆ ಇವ್ ನನ್ನ ಕಿತ್ತೋಗಿರೋ ಹಳೆ ಎಕ್ಕಡ ಮಾಡ್ಕೊಂಡ್ಬಿಟ್ಟವನೆ. ಏಯ್, ನಾಲ್ಗೆ ಹದ್ ಬಸ್ತಲ್ಲಿರ್ಲಿ. ಮಿನಿಸ್ಟರ್ ಮೇಲೆ ಆಕ್ರಮಣ ಮಾಡ್ದ ಅಂತ ಇಲ್ಲೇ ಶೂಟ್ ಮಾಡಿಸ್ಬಿಡ್ತೀನಿ. ಹುಷಾರ್ ಮಾಡ್ಸ ನೋಡೋಣ. ನಮ್ ದೇಶ ಎಂತಂತ ನಾಯಕರನ್ನ ಕೊಂದಾಕಿರೋ ದೇಶ. ನೀನೊಬ್ಬ ಪುಡಿ ಮಂತ್ರಿ. ನಿನ್ನ ಉಡಾಯಿಸೋದ್ ನಂಗೆ ದೊಡ್ಡ ಕೆಲ್ಸನಾ?
ಏನು ಹೊಡಿತೀಯೇನೋ ಹೊಡಿತೀಯೇನೋ ಹೊಡಿಯೋಣ ನನ್ನ ವಿಷಯ ಸುಮ್ಮನೆ ನೀವ್ ಈ ರೀತಿ ಕಿತ್ತಾಡ್ತಿದ್ರೆ ಆ ACP ರಾಮ್ಗೆ ನಿಮ್ನ ಒಳಗಾಕಕ್ಕೆ ಈಸಿ ಆಗೋಗುತ್ತೆ. ಆಯ್ತು ಬಲರಾಮ್, ಈಗ ಏನ್ ಮಾಡ್ಬೇಕು ಅಂತೀಯ ನೀನೇ ಹೇಳು. ಈ ಮುಂಗೋಪಿನ ಕಟ್ಕೊಂಡು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತದೆ. ನಾನ್ ಮುಂಗೋಪೆ, ನೀನು ಏ ಅದು ನಿನ್ನಿಂದ ಬಂದಿದ್ ಕಣೋ. ಮುಚ್ಚ್ರಿ ಬಾಯ್, ಮತ್ತೆ ಶುರು ಆಯ್ತಾ ನಿಮ್ದು? ನಮ್ಮಲ್ಲೇ ಜಗಳ ಮಾಡ್ಕೊಂಡ್ರೆ ಆ ACP ರಾಮ್ ನಮ್ನ ಒಳಗಾಕದಂತೂ ಗ್ಯಾರಂಟಿ. ಹೇಳಿದೀನಿ ನೋಡಿ. ಸರಿಯಪ್ಪ, ಅದೇನ್ ಮಾಡ್ಬೇಕು ನೀನೇ ಹೇಳು. ಆಮೇಲೆ ನನ್ಗೆ ಹೇಳಿ ಕಳ್ಸು. ಏನ್ ಸಹಾಯ ಬೇಕೋ ನಾನ್ ಮಾಡ್ತೀನಿ. ಓಯ್ ಮುಖ ಗುರು, ಕೂತು ಗುರು. ಅಲ್ಲ ಗುರು, ಅವನ ಮೇಲೆ ಅಷ್ಟೊಂದು ಬಾಯ್ ಮಾಡ್ಬೋದಾ? ಅವ್ನ್ ಮೊದ್ಲೇ ಮಂತ್ರಿ, ಜನ ಅವನ್ ಮಾತು ಕೇಳ್ತಾರೆ, ಯಾರು ನಿನ್ ಮಾತು ಕೇಳಲ್ಲ. ಕೂಲ ಕೂತ್ಕೊಂಡು ಯೋಚನೆ ಮಾಡೋ ಸಮಯ ಇದು. ಸತ್ಯ ಬಲರಾಮ್, ಆ ಡಿಸೋಜ ಹೋದ್ನಲ್ಲ ಅದೊಂದು ಸಲೀಸಾಯ್ತು. ಇಲ್ಲಾಂದ್ರೆ ಆ ACP ರಾಮ್ಗೆ ನಮ್ ಸುದ್ದಿ ಎಲ್ಲ ಮುಟ್ತಾ ಇತ್ತು. ಬಿಡು ಗುರು, ಸತ್ತೋರ್ ಸುದ್ದಿ ಮಾತಾಡೋಕ್ಕಿಂತ ಈ ಸುದ್ದಿ ಮಾಡ್ಬೇಕು. ಬಾಯ್ಲಿ. ನೀನೇ ಹೇಳು ಬಲರಾಮ್, ಅವನ್ ಮಾಡಿದ್ ಸರಿನಾ? ಓ, ನೀವಿನ್ನ ಅದೇ ಗುಂಗಲ್ಲಿದ್ದೀರಾ? ಗುಂಗಲ್ಲ ಬಲರಾಮ್, ಗುಂಡಿಟ್ ಸಾಯಿಸ್ಬೇಕು ಅನ್ಸುತ್ತೆ ಅವನ್ನ. ಬಿಟ್ಬಿಡಿ ಸರ್, ಏನೋ ಒಳಗಿದ್ದೀನಿ ಅನ್ನೋ ಕೊರಗಲ್ಲಿ ಆ ರೀತಿ ಮಾತಾಡಿದಾನೆ. ಅದು ಒಳ್ಳೆ ನೀವಿಬ್ರು ಸ್ನೇಹ. ಹೇ, ಏನ್ ಸ್ನೇಹ ಬಲರಾಮ್? ಸುಡ್ಗಾಡ್ ಸ್ನೇಹ. ಅವನು ಯಾವ ರೀತಿಲೂ ನನಗ್ ಸ್ನೇಹಿತನಾಗಿರೋದಕ್ಕೆ ಯೋಗ್ಯನಲ್ಲ, ಅಯೋಗ್ಯ. ಸರಿ ಬಿಡಿ ಸರ್, ಈಗೇನೋ ಬರಕ್ ಕೇಳಿದ್ರಂತೆ. ಬಲರಾಮ್, ನನ್ಗೊಂದ್ ಸಹಾಯ ಮಾಡ್ತೀಯಾ? ಹೇಳಿ ಸರ್. ನೋಡು, ನಿನಗೆ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ. ಏನ್ ವಿಷಯ ಅಂತ ಹೇಳಿ ಸರ್. ನೀನು ಮಾಡ್ತೀನಿ ಅಂತ ಮಾತು ಕೊಟ್ರೆ ನಾನ್ ನಿನಗೆ ಹೇಳ್ತೀನಿ. ಏನು ಅಂತ ಹೇಳಿದೆ ನಾನು ಹೇಗ್ ಮಾತು ಕೊಡ್ಲಿ? ನೋಡು ಬಲರಾಮ್, ನಿನ್ನ ಕೈಲಿ ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಯಾಕೆ ಅಂದ್ರೆ ರಾಮ್ ಮನೆಗೆ ಹೋಗಿ ಅವನ ಮನೆ ಗಾಜು ಹೊಡೆದಾಗ್ಲೇ ನೀನ್ ಏನು ಅಂತ ನನಗ್ ಗೊತ್ತಾಯ್ತು. ನೀವು ಸುತ್ತಿ ಬಳಸಿ ಮಾತಾಡೋದು ನೋಡಿದ್ರೆ ಯಾವ್ದೋ ದೊಡ್ಡ ಡೀಲು ಅನ್ಸುತ್ತೆ. ಯಾರ ತಲೆಗೆ ಸರ್ ಬಲೆ? ಬುಲೆಟ್ ತಲೆಗೆ. ಹೌದು, ಅವನಿವತ್ತು ಆಡಿದ್ ನೋಡಿದ್ರೆ ನನ್ನ ಪ್ರಾಣಕ್ಕೆ ಯಾವತ್ತಿದ್ರೂ ಅವನಿಂದನೇ ಕುತ್ತು ಅಂತ ಗೊತ್ತಾಯ್ತು. ಅದಕ್ಕೆ ನೀನ್ ಅವನ್ನ ಹ್ಯಾಕ್ ಕೊಲ್ತೀಯೋ ಗೊತ್ತಿಲ್ಲ. ಜೈಲಲ್ಲಿ ನೇಣು ಹಾಕೋತಾನೋ, ವಿಷ ಕುಡಿತಾನೋ, ಒಟ್ನಲ್ಲಿ ಅವನ ಆಯಸ್ಸು ಪೂರ್ಣ ಆಯಸ್ಸಾಗಿರ್ಬಾರ್ದು. ಆಗಲ್ವಾ ಬಲರಾಮ್? ಆಗಲ್ವಾ? ಆಗಲ್ಲ ಅನ್ನೋ ಪದ ಇವತ್ತರೂ ಬಲರಾಮನ್ ಬಾಯಲ್ಲೇ ಬಂದಿಲ್ಲ. ಬಂದಿದ್ದ ದಿವಸ ಈ ಬಲರಾಮನ್ ಹೆಣ ನೆಲಕ್ಕೆ ಕುರುಡುತ್ತೆ. ಹಾಗಾದ್ರೆ ಆಗುತ್ತೆ ಅಂತೀಯಾ? ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಅವನಿರೋದು ಜೈಲಲ್ಲಿ, ಸ್ಕೆಚ್ ಹಾಕೋದು ಬಹಳ ಕಷ್ಟ. ಅದೇ ಅವ್ನು ಹೊರಗಿದ್ದಿದ್ರೆ ಚಟಾಗಿಂದ ಸೇರೋರ್ಗೂ ಒಂದು ದುಶ್ಮನ್ಗಳಿದ್ದಾರೆ, ಒಡೆದು ಕೈ ತೊಳ್ಕೋಬೋದಾಗಿತ್ತು. ಹಾಗಾದ್ರೆ ನಾನು ಕಾಂಪ್ರಮೈಸ್ ಆಗಿರೋ ತರ ನಾಟಕ ಮಾಡಿ ಅವನ್ನ ಜೈಲಿಂದ ಹೊರಗಡೆ ತಂದ್ರೆ? ನಿಮಗೆ ಅವನ್ನ ಹೊಡೆದಾಕ್ಬೇಕು ಅನ್ನೋ ಆವೇಶದಲ್ಲಿ ನಿಮ್ ತಲೆರೋ ಬುದ್ಧಿ ಎಲ್ಲ ಖಾಲಿಯಾಗಿ ಹೋಗಿದೆ. ಯಾಕೆ ಬಲರಾಮ್? ಅಲ್ಲ ಸರ್, ಅವನ್ನ ನಿಮ್ ಮನೆಯಿಂದ ವಾಕಿಂಗ್ ಕರ್ಕೊಂಡ್ ಬಂದಂಗೆ ಮಾತಾಡ್ತಿದ್ರಲ್ಲ, ಅವನಿರೋದು ಜೈಲಲ್ಲಿ. ಅವನ್ ಹೊರಗಡೆ ಬಂದ್ರೆ ಸಾಯೋದು ಜೈಲರು. ಒಂದ್ ಕೆಲಸ ಮಾಡ್ಬೋದು, ಅವನ್ನ ಹೇಗಾದ್ರೂ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರೆ ಏನಾದ್ರೂ ಪ್ಲಾನ್ ಮಾಡ್ಬೋದು. ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ ಆಗುತ್ತಾ? ಓಕೆ, ಆ ಕೆಲಸ ನನಗ್ ಬಿಡು, ನಾನ್ ಮಾಡ್ತೀನಿ. ಸರಿ ಸರ್, ನನಗೆ ಇನ್ಫಾರ್ಮೇಶನ್ ಕೊಡಿ, ನಾನು ಬರ್ತೀನಿ. ಮಹೇಶ್ ಬಂದೆ ಸರ್. ಸರ್, ಜೈಲಲ್ಲಿರೋ ಬುಲೆಟ್ಗೆ ಹುಷಾರಿಲ್ದೇ ಇರೋ ತರ ಡ್ರಾಮಾ ಮಾಡಕ್ ಹೇಳು. ಆಯ್ತು ಸರ್. ದೇಶಕ್ಕೆ ರಾಜ್ಯಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಪ್ರಶಸ್ತಿ ಮೆಡ್ಲಿ ಮಾತ್ರ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ತರ್ತಾರೆ. ಈ ರಾಜ್ಯೋತ್ಸವ ಪ್ರಶಸ್ತಿ
ಪೊಲೀಸ್ ಮೆಡ್ಲೆಲ್ಲ ಹರಾಜಿಗಿಟ್ಟಿರೋ ಹಾಗಿದೆ. ಯೋಗ್ಯರಿಗಿಂತ ಅಯೋಗ್ಯರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್. ಏನ್ ಸರ್ ಒಳಗಡೆ ಬರ್ತಿರೋ ಹಾಗೆ ಅಯೋಗ್ಯ ಅಂತ ಬೈತಾ ಇದ್ದೀರಾ? ಇನ್ನೇನ್ರಿ ಮತ್ತೆ, ಈ ರಿಪಬ್ಲಿಕ್ ಡೇ ರಾಜ್ಯೋತ್ಸವ ಬಂತು ಅಂದ್ರೆ ಈ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಬಿಡ ಅಂತ ಅನ್ಸುತ್ತೆ. ಸಿನ್ಸಿಯರ್ ಆಫೀಸರ್ಸ್ನ ಪ್ರಾಮಾಣಿಕವಾಗಿ ಗುರ್ಸೋಕ್ ಅವಕಾಶನೇ ಕೊಡಲ್ಲ ಅಂತಾರಲ್ರಿ? ಹೌದು ಸರ್, ನನಗೂ ಬೇಕಾದಷ್ಟು ಫೋನ್ ಕಾಲ್ಸ್ ಬರುತ್ತೆ. ಅದಕ್ಕೆ ಅದನ್ನ ನಾನು ನಿಮ್ ಹತ್ರ ಆಗ್ಲಿ ಸಿಎಂ ಹತ್ರ ಆಗ್ಲಿ ತರೋದೇ ಇಲ್ಲ. ಈಗ ಯಾರಿಗೆ ರೆಕಮೆಂಡೇಶನ್ ಮಾಡಕ್ ಬಂದಿದ್ದೀರಾ? ನೀವೇನಿದ್ರು ಗೂಂಡಾಗಳ ವಿಷಯಕ್ಕೆ ಬರೋರ್ ತಾನೆ? ಅಯ್ಯಯ್ಯೋ, ಆ ರಿಪೋರ್ಟರ್ ಕೇಸ್ ಆದ್ಮೇಲೆ ನಾನಂತ ವಿಷಯಗಳಿಗೆಲ್ಲ ಬರೋದೇ ಬಿಟ್ಬಿಟ್ಟಿದ್ದೀನಿ ಸರ್. ಗುಡ್. ಹಾಗಾದ್ರೆ ಯಾವ್ದಾರ ಮೆಡಲ್ ರೆಕಮೆಂಡೇಶನ್ ಬಂದಿದ್ದೀರಾ? ಮೆಡಲ್ ಅಲ್ಲ ಸರ್, ಮೆಡಿಕಲ್ಲು. ಮೆಡಿಕಲ್ಗ? ಹೌದು ಸರ್, ಸೆಂಟ್ರಲ್ ಜೈಲಿಂದ ಸೆಂಟ್ರಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಿತ್ತು. ನನಗಿರೋ ರೆಪ್ಯುಟೇಷನ್ಗಿಂತ ನಿಮ್ಗಿರೋ ಫೇಸ್ ವ್ಯಾಲ್ಯೂ, ಖಾತೆ ವ್ಯಾಲ್ಯೂ ಎರಡೂ ಸ್ವಲ್ಪ ಸ್ಟ್ರಾಂಗು. ಈಗ ತಾವು ಬಂದಿರೋದು ಯಾವ ವಿಷಯಕ್ಕೆ ಅಂತ ಕೇಳ್ಬೋದಾ? ಅದೇ ಬಾಲಾಜಿ. ನಾನು ಆ ಕೇಸ್ ಇನ್ನು ವಿಚಾರಣೆ ಹಂತದಲ್ಲಿದ್ದೀರಿ. ಐ ಕ್ಯಾನಾಟ್ ಟೇಕ್ ರಿಸ್ಕ್. ನಾನು ಐ ಆಮ್ ಸಾರಿ ಸರ್. ಅವನಿಗೆ ಹುಷಾರಿಲ್ಲ. ಅವನ್ ಜೈಲಲ್ಲಿ ಸತ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಒಂದು ಕೆಲಸ ಮಾಡಿ, ನೀವೊಂದು ರಿಕ್ವೆಷನ್ ಬರೆದು ಕಳಿಸಿ, ನಾನು ಇನಿಷಿಯಲ್ ಮಾಡ್ಕೊಡ್ತೀನಿ. ಓಕೆ? ನಾನು ಬೇಡ, ಇಷ್ಟೊಂದು ವಿಷಯಕ್ಕೆ ನಾವು ರಿಸ್ಕ್ ತಗೊಳ್ಳೋದು ಬೇಡ. ನಾನು ಜೈಲರಿಗೆ ಫೋನ್ ಮಾಡಿ ಶಿಫ್ಟ್ ಮಾಡೋಕೆ ಹೇಳ್ತೀನಿ. ಓಕೆ? ಜಸ್ಟ್ ಮಿನಿಟ್. ಹೇಳಿ ಸರ್. ನಾನ್ ರೀ ಸಿಎಂ ಮಾತಾಡ್ತಿರೋದು. ಹಾ ಸರ್, ನಮಸ್ತೆ. ಹಾ, ಫೈಲ್ಗಳು ಸರ್ ರೆಡಿ ಆಗ್ತಾ ಇದೆ ಸರ್. ನಾನೇ ಪರ್ಸನಲ್ ಇನಿಷಿಯೇಟಿವ್ ತಗೊಂಡು ಸಿನ್ಸಿಯರ್ ಆಫೀಸರ್ಸ್ನ ಐಡೆಂಟಿಫೈ ಮಾಡಿ ರೆಕಮೆಂಡ್ ಮಾಡಿ ಇವತ್ತೇ ತಮ್ಮ ಆಫೀಸಿಗೆ ಕಳಿಸ್ಕೊಡ್ತೀನಿ ಸರ್. ನೋ ಸರ್, ಯಾವ ಒತ್ತಡಕ್ಕೂ ಮಣಿಯದೆ ಸಿನ್ಸಿಯರ್ ಆಫೀಸರ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ನಿಜ ಸರ್, ಪೊಲೀಸ್ ಕಮಿಷನರು ಈ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ನಾ ಕಳಿಸ್ಕೊಡ್ತೀನಿ ಸರ್, ನಾ ಕಳಿಸ್ಕೊಡ್ತೀನಿ. ಸಿಎಂ ಅವ್ರ ಫೋನು. ಅದೇ ಅವಾರ್ಡ್ ಅಭ್ಯರ್ಥಿಗಳನ್ನ ಸರಿಯಾಗಿ ಐಡೆಂಟಿಫೈ ಮಾಡಿ ರೆಕಾರ್ಡ್ಸ್ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಎಕ್ಸ್ಕ್ಯೂಸ್ ಸರ್. ಎಸ್ ಸರ್, ನೀವು ಕೇಳಿರಲ್ಲ, ACP ರಾಮು, ಇನ್ಸ್ಪೆಕ್ಟರ್ ಬಲರಾಮ್ ಫೈಲು ತಗೊಳ್ಳಿ ಸರ್. ಹೆಡ್ ಕ್ವಾರ್ಟರ್ಸ್ ಈಗ ತಾನೇ ಬಂತು. ವೆರಿ ಗುಡ್. ಹಾ ನೋಡಿ ಸರ್, ನೀವೇ ಖುದ್ದಾಗಿ ಪೊಲೀಸ್ ಕಮಿಷನರ್ ಆಫೀಸಿಗೆ ಹೋಗಿ ಅಲ್ಲಿ ಅವಾರ್ಡ್ಸ್ ಲಿಸ್ಟ್ ನ ರೆಡಿ ಮಾಡಿರ್ತಾರೆ. ಅದನ್ನ ತಂದು ನನ್ನ ಕೈ ಕೊಡಿ. ಸರಿ ಸರ್. ನೋಡಿ, ಆ ಲಿಸ್ಟ್ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇಟ್ಸ್ ಕಾನ್ಫಿಡೆನ್ಷಿಯಲ್. ಸರಿ ಸರ್, ಬರ್ತೀನಿ, ಹೋಗಿ. ಸರ್, ಈ ರಾಮ್ ಮತ್ತೆ ಬಲರಾಮ್ ಅಂದ್ರೆ? ರಾಮ್ ರೇ ನಮ್ಮ ACP, ನಿಮ್ ಬಾಲಾಜಿ ಕೇಸು. ಬಲರಾಮ್ ಅವ್ರ ಬ್ರದರ್ ಇನ್ಸ್ಪೆಕ್ಟರ್, ಬೆಳಗಾವಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಹಲೋ, ನಾನೇ ರೀ. ಹಾ ಸರ್, ಅವಾರ್ಡ್ ಫೈಲ್ಗಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಓಕೆ, ನಾನೇ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ, ಒಂದು 5 ನಿಮಿಷ ಹೊರಗೋಗಿ ಬರ್ತೀನಿ. ಡೋಂಟ್ ಮೈಂಡ್? ಓಕೆ ಸರ್. ಸರ್, ಏನಯ್ಯ? ಸೆಲ್ ನಂಬರ್ 108 ಅಲ್ಲಿರೋ ಬಾಲಾಜಿಗೆ ಎದೆ ಹಿಡ್ಕೊಂಡ್ಬಿಟ್ಟಿದೆ ಸರ್. ಹೌದಾ? ಹ್ಞೂ ಸರ್. ಹಲೋ, ಸೆಂಟ್ರಲ್ ಜೈಲಿಂದ ಅಂಡರ್ ಟ್ರಯಲ್ ಒಬ್ಬ ಕೈದಿ ಕ್ರಿಟಿಕಲ್ ಆಗಿದ್ದಾರೆ. ಆಂಬುಲೆನ್ಸ್ ಬೇಕಾಗಿತ್ತು. ಇನ್ನು 10 ಮಿನಿಟ್ಸ್ ಬರ್ತೀರಾ? ಓಕೆ ಓಕೆ, ನಡೆಯ ಬೇಗ. ಸರ್, ACP ರಾಮ್ ಅವ್ರು ಬಂದಿದ್ದಾರೆ ಸರ್. ಅವನ್ ಯಾಕೆ ಬಂದ ಈಗ? ಸರಿ, ಬರಕ್ ಹೇಳು. ಸರಿ ಸರ್.
ಸರ್ ಸಾಹೇಬ್ರು ಕರೀತಿದ್ದಾರೆ. ರೀ ಆಮೇಲೆ ಮಾಡ್ರಿ. ಗುಡ್ ಮಾರ್ನಿಂಗ್ ಸರ್. ಹಾ ವೆರಿ ಗುಡ್ ಮಾರ್ನಿಂಗ್. ಬಂದ್ ವಿಷಯ ಏನು ಅಂತ ಹೇಳಿ, ನನಗೆ ತುಂಬಾ ಕೆಲಸ ಇದೆ. ಎಸ್ ತುಂಬಾ ಕೆಲಸ ಇರುತ್ತೆ. ಯಾಕೆಂದ್ರೆ ಪಾಪ ಸ್ನೇಹಿತರನ್ನ ಜೈಲಿಂದ ಬಿಡಿಸ್ಬೇಕು, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಇನ್ನು ಏನೇನೋ ಮಾಡ್ಬೇಕು ಅಲ್ವೇ? ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ. ಈ ನಿಮ್ಮ ನರಿ ಬುದ್ಧಿನ ಉಪಯೋಗಿಸಿ, ಬುಲೆಟ್ ಕೈನಲ್ಲಿ ಹುಷಾರಿಲ್ಲ ಅಂತ ಡ್ರಾಮಾ ಮಾಡಿಸಿ, ಹೋಮ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ಅವನು ಹಾಸ್ಪಿಟ್ಲ್ ಅಡ್ಮಿಟ್ ಆಗೋ ಹಾಗೆ ನೀವು ನೋಡ್ಕೊಂಡಿದ್ದೀರಾ, ಸರಿ ತಾನೆ? ಇಷ್ಟೇ ಶ್ರದ್ಧೆಯಿಂದ ಜನಗಳ ಸೇವೆ ಮಾಡಿದಿದ್ರೆ ನಿಮಗೆ ಒಳ್ಳೆ ಹೆಸರು ಬಂದಿರೋದು. ನಾನ್ ಯಾಕ್ರೆ ಅವನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು? ಅದರಿಂದ ನನ್ಗೇನ್ರಿ ಪ್ರಯೋಜನ? ನೀವು ಜೈಲಿಗೆ ಹೋಗೋದು ತಪ್ಪಿಸ್ಕೋಬೇಕು ಅಂತಂದ್ರೆ ಅವನು ಜೈಲಿಂದ ಹೊರಗೆ ಬರಲೇಬೇಕು. ಇಲ್ಲ ಅಂದ್ರೆ ಅವನೆಲ್ಲಿ ನಿಮ್ಮ ಬಗ್ಗೆ ಬಾಯಿ ಬಿಡ್ತಾನೋ ಅನ್ನೋ ಭಯ ನಿಮ್ಗೆ. ಅವನಿಗೆ ಸಹಾಯ ಮಾಡ್ದಾಗೂ ಆಗ್ಬೇಕು, ಈ ಕಡೆಗೆ ನಿಮ್ ಕೆಲಸನೂ ಆಗ್ಬೇಕು. ಈ ಬುದ್ಧಿನ ಉಪಯೋಗಿಸಿ ತಾನೆ ನೀವು ಮಂತ್ರಿ ಪದವಿಗೆ ಇಟ್ಸ್ಕೊಂಡಿತ್ತು. ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಅವನು ಹಾಸ್ಪಿಟ್ಲಲ್ಲೇ ಇರಲಿ, ನೀವು ಮಂತ್ರಿ ಪದವಿನಲ್ಲೇ ಇರಲಿ, ನಿಮ್ಮಿಬ್ಬರನ್ನು ಹಿಡಿದು ಒಳಗಡೆ ಹಾಕೋ ಕಾಲ ಬಹಳ ಹತ್ರ ಬರ್ತಾ ಇದೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮೆಂಟಲಿ ಪ್ರಿಪೇರ್ ಆಗಿ, ಇಲ್ಲ ಅಂದ್ರೆ ಮೆಂಟ್ಲಾಗಿ ಹೋಗ್ಬಿಡ್ತೀರಾ. ಬರ್ತೀನಿ. ಅದೇನು ನಿಮ್ ಕೈಲಿ ಯಾವುದು ಆಭರಣ ಕಾಣಿಸ್ತಾ ಇಲ್ಲ? ಸಾಕ್ಷಿ ಸಿಗ್ಬಾರ್ದು ಅಂತ ಏನಾದ್ರು ಮುಚ್ಚಿಟ್ಟಿದ್ದೀರಾ, ಅಥವಾ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತ ಬಚ್ಚಿಟ್ಟಿದ್ದೀರಾ? ಮಾತಾಡಿದ್ದಾಯ್ತಾ ಅಥವಾ ಇನ್ನೂ ಬಾಕಿ ಉಳಿದಿದ್ಯಾ? ನೋಡು, ನಮ್ಮ ಮನೆಗೆ ಬಂದು ನನ್ನನ್ನು ಹೆದರಿಸ್ತಿದ್ಯಾ ಅಂತ ಹೋಮ್ ಮಿನಿಸ್ಟರ್ಗೆ ಒಂದು ಫೋನ್ ಮಾಡಿದ್ರೆ ಸಾಕು, ನಿನ್ನ ಇಲ್ಲಿಂದ ಕಿತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನೆನಪಿರ್ಲಿ. ಅರೆ, ಸಾಯೋದಕ್ಕೆ ಸಿದ್ಧವಾಗಿರೋ ನನಗೆ ಟ್ರಾನ್ಸ್ಫರ್ ಅಂತ ಹೆದರಿಸ್ತಾ ಇದ್ಯಾ? ಇರ್ಲಿ, ನಿಮ್ ಕೈಗೆ ನಾನು ಅಲಂಕಾರ ಮಾಡ್ತೀನಿ ನಮ್ಮ ಡಿಪಾರ್ಟ್ಮೆಂಟ್ ಒಡೆಯಿಂದ. ಗೊತ್ತಾಗಿರ್ಬೇಕಲ್ಲ? ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ರೈಟ್. ರೈಟ್. ತಾವು ಹೇಳಿದ ಹಾಗೆ ತಮ್ಮ ಮಗಳ ಹೆಸರಲ್ಲಿ ಅಭಿಷೇಕ ಅರ್ಚನೆ ಮಾಡಿದ್ದೀನಿ. ಒಳ್ಳೇದು, ದೇವ್ರು ಒಳ್ಳೇದು ಮಾಡಲಿ. ಪಪ್ಪ, ಚಿಕ್ಕಪ್ಪ, ನಮ್ ಚಿಕ್ಕಪ್ಪ ಬರ್ತಾರೆ ಅಂತ ಹೇಳಿದ್ರೆ ಯಾಕೆ ಪಪ್ಪ ಬರ್ಲಿಲ್ಲ? ಅವನು ಸಾಯಂಕಾಲ ಬಂದೇ ಬರ್ತಾನೆ ಪುಟ್ಟ. ಅವನ್ ಬಂದ್ಮೇಲೆನೆ ನೀನ್ ಕೇಕ್ ಕಟ್ ಮಾಡುವಂತೆ. ಓಕೆ ಮಮ್ಮಿ, ಖಂಡಿತವಾಗ್ಲೂ ನಮ್ ಚಿಕ್ಕಪ್ಪ ಬರ್ತಾರಾ? ಹೌದು ಪುಟ್ಟಿ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಈಗ ಹೋಗೋಣ. ಚಲೋ ಚಲೋ ಚಲೋ. ಸರ್ ಬನ್ನಿ. ಬಾ ಬಲರಾಮ್, ನಿನ್ನಿಂದ ಮುಖ್ಯವಾದ ಒಂದು ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ನೀನು ಬರಕ್ ಹೇಳಿದ್ದು. ಏನ್ ಸರ್ ಅದು? ನಿನಗ್ ಗೊತ್ತಿರೋ ಹಾಗೆ ಬುಲೆಟ್ನ ಹಾಸ್ಪಿಟಲ್ ಇಂದ ಶಿಫ್ಟ್ ಮಾಡಿದ್ದಾಯ್ತು. ಆಸ್ಪತ್ರೆಯಿಂದ ಅವನ್ನ ಹೊರಗಡೆ ಕರ್ಕೊಂಡೋಗೋ ಜವಾಬ್ದಾರಿ ನಿಂದು. ಅದ್ಯಾವ ಜವಾಬ್ದಾರಿ ಬಿಡಿ ಸರ್, ಈಸಿ. ಅದನ್ನ ಅಷ್ಟೊಂದು ಈಸಿಯಾಗಿ ತಗೋಬೇಡ. ಕರ್ಕೊಂಡು ಹೋಗಿರೋನ್ನ ಗುರ್ತು ಸಿಗದೆ ಇರೋ ಹಾಗೆ ಮಾಡಿ, ಸುಟ್ಟು ಶೇಷನೆ ಉಳಿದೇ ಇರೋ ಹಾಗೆ ಮಾಡ್ಬೇಕು. ಸರ್, ಆಸ್ಪತ್ರೆಯಲ್ಲಿ ಪೊಲೀಸು? ಪೊಲೀಸ್ನವ್ರು ಕಣ್ ಮುಚ್ಚೋದು ನಮ್ಮಂತವ್ರಿಗೆ ಚೆನ್ನಾಗಿ ಗೊತ್ತು. ಸರಿ ಸರ್. ನೋಡು, ಈ ಕೆಲಸ ನೀನು ಮಾಡಿದ್ರೆ ನಿನ್ನ ಕೇಸುಗಳನ್ನೆಲ್ಲ ವಜಾ ಮಾಡಿಸಿ ಬುಲೆಟ್ ಸಿಗಬೇಕಾಗಿರೋ ಕಾರ್ಪೊರೇಟರ್ ಸೀಟ್ನ ನಿನಗ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಇಬ್ಬರು ವೈರಿಗಳನ್ನ ಕಳ್ಕೊಂಡು ಸುದ್ದಿ ನನಗ್ ಸಿಗಬೇಕು. ಓಕೆ? ಸರಿ ಸರ್. ಬಂದ್ರು ನೋಡಿ, ಒಬ್ಬನ್ನ ಮುಗಿಸೋದಕ್ಕೆ ಇನ್ನೊಬ್ಬನಿಗೆ ಸುಪಾರಿ, ಅವನ್ನ ಮುಗಿಸೋದಕ್ಕೆ ನಿಮ್ಗೆಲ್ಲ ಸುಪಾರಿ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಅವನ್ನ ಮುಗಿಸೋಕೆ ಒಬ್ಬರಿಂದ ಸಾಧ್ಯ ಇಲ್ಲ. ಹೋಗಿ. ಜಾನಿ, ಬಂದೆ ಸರ್.
ಸರ್ ನೋಡು, ಇವರೆಲ್ಲ ಹಂದಿ ಹಂಗ್ ತಿಂದು ಬಿತ್ಕೊಳ್ಳೋ ಜಾತಿಯವರು. ಹಾಗಾಗಿ ಅವ್ರನ್ನ ಆಗಾಗ ಎಚ್ಚರಿಸ್ತಾ ಇರು. ಹೋಗು. ಓಕೆ ಸರ್. ಡಾಕ್ಟರ್, ಎಮರ್ಜೆನ್ಸಿ ರೂಮಲ್ಲಿ ಮಲಗಿಸಿ, ಡಾಕ್ಟರ್ ಕರೀತೀನಿ. ಒಂದು 5 ನಿಮಿಷ ಆಚೆ ರೀ. ಬುಲೆಟ್ ಕೊಡ್ಬೇಕಿತ್ತು. ತಗೋಬರ. ಬಾಬಲ್ರಾಮ್, ಅಂತೂ ಬುಲೆಟ್ನ ಬಿಡಿಸ್ಕೊಂಡು ಬಂದ್ಬಿಟ್ಟೆ. ನೋಡಿದ್ಯಾ ಬುಲೆಟ್, ನಾನು ಹೇಳ್ದಾಗೆ ನಿನ್ನ ಬಿಡಿಸ್ಬಿಟ್ಟೆ. ನಿನ್ನಿಂದ ನನ್ನ ರಾಜಕೀಯ ಜೀವನನೇ ಹಾಳಾಗೋಯ್ತು. ನೀನ್ ಸುಮ್ನೆ ನನಗ್ ತೊಂದರೆ ಕೊಡ್ತಾನೆ ಇರ್ತೀಯ. ಅದಕ್ಕೆ ಬಲರಾಮ್ ಕೈಯಿಂದ ನಿನ್ನನ್ನು ಕಿಡ್ನಾಪ್ ಮಾಡಿಸಿದ್ದು. ಇವತ್ತು ನಿನ್ನ ಆಮೇಲೆ ಮುಗಿಸ್ತೀನಿ. ಮೊದಲು ಬಲರಾಮಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಬಲರಾಮ್, ನೀನು ರಾಮ್ ಅಣ್ಣ ತಮ್ಮಂದ್ರ ತಾನೆ? ನೀನು ಪೊಲೀಸ್ ಇನ್ಸ್ಪೆಕ್ಟರ್ ತಾನೆ?
ಹಾಯ್ ಚಿನ್ನು ಮರಿ ಜನು. ಏ ಪುಟು, ಯಾರು ಬಂದಿರ ನೋಡು. ಹೇ ಪೂಜಾ. ಚಿಕ್ಕಪ್ಪ ನಾನು ನಿಮ್ಮ ಹತ್ರ ಮಾತಾಡಲ್ಲ. ಓ ಹೇಳಪ್ಪ. ನನ್ ಬರ್ಡೇಗೆ ಯಾಕೆ ಬರ್ಲಿಲ್ಲ? ಅಯ್ಯೋ ಅವತ್ತ ನಂಗೆ ತುಂಬಾ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಎಲ್ಲ ಸುಳ್ಳು. ಇಲ್ಲಮ್ಮ, ಚಿಕ್ಕಪ್ಪ ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ನೋಡು, ಚಿಕ್ಕಪ್ಪನಿಗೂ ನನಗೂ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಮೆಡಲ್ಸ್. ಈಗ್ಲಾದ್ರೂ ನಂಬ್ತೀಯಾ? ಇವರು ಈ ಹುಡುಗಿ ನಮ್ ಚಿನ್ನು ಕ್ಲಾಸ್ ಟೀಚರ್, ಕೊಲೆಯದ್ನಲ್ಲ ಶ್ರೀಧರ್, ಅವನ್ ತಂಗಿ. ಅದೇ ಅವತ್ತು ರೋಡಲ್ಲಿ ಅಟ್ಯಾಕ್. ಓಹೋ. ಬೈ ದ ಬೈ ಬಲರಾಮ್, ಈ ಹುಡುಗಿ ಈಗ ನಿನ್ ಫ್ಯಾನ್ ಕೂಡ. ಬಲರಾಮ್, ನೀನ್ ಪರ್ಮಿಷನ್ ಕೊಡ್ಬೇಕು. ತುಳಸಿ ನಿನ್ ಹೆಂಡತಿ ಆಗೋದು ನಮ್ಗೆಲ್ರಿಗೂ ಇಷ್ಟ. ಬಲರಾಮ್, ಈ ಹುಡುಗಿಗೆ ತಂದೆ ತಾಯಿ ಯಾರೂ ಇಲ್ಲ, ಅಣ್ಣ ಕೂಡ ಇಲ್ಲ. ಅದ್ ನಿನಗೆ ಗೊತ್ತಿದೆಯಲ್ಲ. ನಿಮ್ಗೊಪ್ಪಿಗೆ ಆದ್ರೆ ನನ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಅವ್ರು ನನ್ನ ಕೆಲಸದ ಬಗ್ಗೆ ಗೊತ್ತಿದ್ಯಾ? ಗೊತ್ತಿದೆ. ನಿಮ್ ಕೆಲ್ಸದ ಬಗ್ಗೆ ನನ್ಗೆ ಹೆಮ್ಮೆ ಇದೆ. ಓ ಇಟ್ಸ್ ಓಕೆ. ಪೂಜಾ, ಸಾಕು ನಾಟಕ ಮಾಡಿದ್ದು.